ಎಲ್ಲ ರಾಜಮನೆತನಗಳು ಕೃಷ್ಣಂದು ಅಥವಾ ರಾಮಂದು ಒಂದು ಲೈನಿಂದಾನೇ ಬಂದಿರುವಂಥದ್ದು ಒಂದು ಪದ್ಧತಿ ಇದೆ. ಮೈಸೂರು ರಾಜರು ಆ ಕೃಷ್ಣನ ಒಂದು ಲೈನಿಂದಾನೇ ಬಂದರು ಯದುಗಳು ಅಂತ. ಆದರೆ ಮುಮ್ಮಡಿಯವ್ರ ಕಾಲದಲ್ಲಿ ನಿಜಕ್ಕೂ ನೀವು ನೋಡೋಕೆ ಹೋದರೆ ಇಡೀ ರಾಜ್ಯ ಸಂಪೂರ್ಣವಾಗಿ ಒಂದು 4 ಯುದ್ಧದಿಂದ ಪೂರ್ತಿ ನಾಶ ಆಗೋದು. ಆಗಿನ ಕಾಲದಲ್ಲೇ ನಮ್ಮ ಮೈಸೂರಿನ ಮಹಾರಾಣಿಯರು ಎಂತೆಂಥ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅವ್ರು ಮಾಡಿರುವಂಥ ಸಾಧನೆಗಳು ಅಪಾರವಾದಂಥದ್ದು. ಮೈಸೂರು ಮಹಾರಾಣಿಯರನ್ನ ನೆನಪು ಮಾಡ್ಕೊಳ್ತಾ ಅವ್ರ ಬಗ್ಗೆ ಏನಾದ್ರು ಹೇಳೋದಾದ್ರೆ? ಮೈಸೂರು ಎಲ್ಲಕ್ಕೂ ಪ್ರಥಮ. ವಿದ್ಯುತ್ ಕೊಡೋದ್ರಲ್ಲಿರ್ಬೋದು, ನಂತರ ವಿದ್ಯಾಭ್ಯಾಸ ಇರ್ಬೋದು, ಯೂನಿವರ್ಸಿಟಿ ಆಫ್ ಮೈಸೂರು ಇರ್ಬೋದು, ನೀತಿ ನಿಯಮಗಳ ಮೂಲಕ ಎಲ್ಲ ವರ್ಗಗಳಿಗೂ ಅವಕಾಶ ಕೊಡೋದ್ರಲ್ಲಿ, ಪ್ರಾತಿನಿಧ್ಯ ಕೊಡೋದ್ರಲ್ಲಿ ಮೀಸಲಾತಿನೂ ಕೂಡ ಮಹಾರಾಜರು ತಂದಿದ್ರು. ಟಿಪ್ಪು ಒಂದು ನಿರ್ಣಯ ತಗೊಂಡಿದ್ದು ನಮ್ಮ ಒಡೆಯರ್ ಕಾಲದ ಎಲ್ಲ ಇತಿಹಾಸ ಸಂಪೂರ್ಣವಾಗಿ ನಾವು ನಾಶ ಮಾಡಬೇಕು ಅಂತ. ಲಿಂಗಾಜಮಣ್ಣಿ ಅವರು ನಿಜಕ್ಕೆ ಬಹಳ ದೊಡ್ಡ ಕೊಡುಗೆ ಅಂದ್ರೆ ಇವತ್ತು ಶ್ರೀಕಂಠೇಶ್ವರ ಸ್ವಾಮಿಯ ರಾಜಗೋಪುರ ಅವರೇ ನಿರ್ಮಾಣ ಮಾಡಿದ್ದು. ಅಲ್ವೇ ನಮ್ಮನ ಶಾಪ ನಿಜ ಅಂತ ಕೆಲವರು ಹೇಳ್ತಾರೆ, ಇಲ್ಲ ಅದೊಂದು ರೂರಲ್ ಕತೆ ಅಂತ ಹೇಳ್ತಾರೆ. ತಾವಿದ್ರ ಬಗ್ಗೆ ಏನ್ ಹೇಳ್ತೀರಿ ಅಂತ? ನಮಸ್ಕಾರ, ನಾನು ಹಂಸ. ನೀವು ನೋಡ್ತಿದ್ದೀರಾ ಹಂಸ ವಸಿಷ್ಠ ಯೂಟ್ಯೂಬ್ ಚಾನೆಲ್. ಇದು ಹರಟೆ ವಿತ್ ಹಂಸ. ನಮ್ಮ ನಾಡ ಹಬ್ಬ ದಸರಾ ಇನ್ನೇನು ಹತ್ರದಲ್ಲೇ ಇದೆ. ದಸರಾ ನಮ್ಮ ನಾಡ ಹಬ್ಬ 10 ದಿನಗಳ ಕಾಲ ವಿಜೃಂಭಣೆಯಿಂದ ಆಚರಿಸಲ್ಪಡುವಂತ ಹಬ್ಬ. ಆನೆಗಳ ಜಂಬೂ ಸವಾರಿ, ಚಾಮುಂಡೇಶ್ವರಿ ದೇವಿಯ ಆರಾಧನೆ, ಮಹಾರಾಜರ ದರ್ಬಾರ್, ಇದನ್ನೆಲ್ಲ ನಾವು ಟಿವಿನಲ್ಲಿ ನೋಡ್ತಾನೆ ಇರ್ತೀವಿ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಒಡೆಯರ್ ಸಂಸ್ಥಾನದ ಬಗ್ಗೆ, ಮಹಾರಾಜರ ಬಗ್ಗೆ, ದಸರಾ ಹಬ್ಬದ ಬಗ್ಗೆ ಖುದ್ದಾಗಿ ಮಹಾರಾಜರಿಂದ ತಿಳ್ಕೊಳ್ಳುವಂತ ಅವಕಾಶ ನಮ್ಗಿದೆ. ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆನಲ್ಲಿದ್ದಾರೆ ಮೈಸೂರಿನ ಮಹಾರಾಜರಾಗಿರುವಂತ ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್. ನಮಸ್ತೆ ಸರ್. ನಮಸ್ಕಾರ. ಮೊದಲೇದಾಗಿ ಮಹಾರಾಜರ ಜೊತೆ ಕೂತು ಮಾತಾಡ್ತಿದ್ದೀನಿ, ನಂಬೋಕೆ ಆಗ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್ ಈ ಆಪರ್ಚುನಿಟಿ ನಮಗೆ ಕೊಟ್ಟಿದ್ದಕ್ಕಾಗಿ. ನಮ್ಮ ಸೌಭಾಗ್ಯ, ಧನ್ಯವಾದ. ಸರ್, ನನ್ನ ಮೊದಲ ಪ್ರಶ್ನೆ ಏನಂದ್ರೆ, ನಮ್ಮಂತ ಸಾಮಾನ್ಯ ಜನತೆಗಳ ಮನೆಯಲ್ಲಿ ಈಗ ಯಾರಾದ್ರೂ ಸ್ವಲ್ಪ ಏನಾದ್ರು ಒಂದು ಕೆಲಸ ಹೇಳಿದ್ರೆ ತಗೊಂಡ್ ಬಾ ಅಂತಾನೋ, ಅಥವಾ ಏನಾದರೂ ಸ್ವಲ್ಪ ಜಾಸ್ತಿ ಮಾತಾಡ್ತಿದ್ರೆ ಏನ್ ಮಹಾರಾಜನ್ ತರ ಮಾತಾಡ್ತೀಯಾ ಅಂತೆಲ್ಲ ರೇಗಿಸ್ತಾರೆ. ಸೊ ಮಹಾರಾಜರಾಗಿರೋದು ಹೇಗನ್ಸುತ್ತೆ? ಹೌ ಡಸ್ ಇಟ್ ಫೀಲ್ ಟು ಬಿ ಅ ಕಿಂಗ್ ಅಂತ ಸರ್? ಹಿಂಗೆ ಅದು ಬಹಳ ಜನರಲ್ಲಿ ಅಂತ ಒಂದು ಕುತೂಹಲ ಇರುತ್ತೆ. ಹೌದು. ಆದರೆ ಅದು ಬರೀ ಆಚೆ ಇರುವಂಥದ್ದು ಒಂದು ದೃಷ್ಟಿಕೋನ ಅಷ್ಟೇ. ನಾವೆಲ್ಲರೂ ಸಾಮಾನ್ಯರಂತೆ ಇರ್ತೀವಿ. ಈ ಥರ ಏನು ಹೌದು, ಅರಮನೆ ನೋಡ್ಕೊಳ್ಳೋದಕ್ಕೆ ಸಹಜವಾಗಿ ಅಷ್ಟು ದೊಡ್ಡ ಜಾಗ, ಸಿಬ್ಬಂದಿಗಳು ಹೆಚ್ಚು ಇದ್ದಾರೆ, ಅದ್ರಲ್ಲಿ ಎರಡು ಮಾತಿಲ್ಲ. ಆದರೆ ಅದು ದೊಡ್ಡ ಜಾಗ ನೋಡ್ಕೊಳ್ಳೋದಕ್ಕೆ ನಮ್ಮದೇ ಆದಂಥ ಏನು ನೆಸೆಸಿಟೀಸ್ ಇದೆ. ಅದಕ್ಕೋಸ್ಕರ ನಾವೇ ನಮ್ಮ ಕೆಲಸ ಮಾಡ್ಕೋತೀವಿ. ಬೆಳಗ್ಗೆ ಎದ್ದ ತಕ್ಷಣ ನಾವೇ ನಮ್ಮ ಕಾಫಿ ಮಾಡ್ಕೊಳ್ಳೋದು, ತಕ್ಷಣ ನಮ್ಮದು ಏನೇನು ಕೆಲಸಗಳಿರುತ್ತೆ, ನನ್ನಿಬ್ಬರು ಮಕ್ಕಳಿದ್ದಾರೆ ಅವ್ರದ್ದು ನೋಡ್ಕೊಳ್ಳೋದು, ಇದು ಇತ್ಯಾದಿ ಎಲ್ಲನೂ ಕೂಡ ಸಾಮಾನ್ಯವಾಗಿ ಇದೆಲ್ಲ ಬೇರೆ ಮನೆಯಲ್ಲೂ ನಡೆಯುವಂಥದ್ದು, ನಮ್ಮದ್ರಲ್ಲೂ ಅದೇ ರೀತಿ ನಡೆಯುತ್ತೆ. ಆ ಥರ ಏನು ನಮಗೆ ಅಭ್ಯಾಸ ಇಲ್ಲ, ನಮ್ಮ ಪೂರ್ವಜರಿಗೂ ಸಹ ಇರಲಿಲ್ಲ. ಅವರು ಎಲ್ಲರೂ ತಮ್ಮದೇ ಆದಂಥ ಕೆಲಸ ಮಾಡ್ಕೋತಾ ಇದ್ರು. ನಾಲ್ವಡಿ ಅವ್ರ ಕಾಲದಲ್ಲಿ ಸದಾ ನೆನ್ಪು ಮಾಡ್ಕೊಳ್ಳೋವಂಥದ್ದು ಒಂದು ದಂತಕತೆ ಇದೆ. ಅವ್ರು ಆಚೆ ತೋಟಗಾರಿಕೆ ಮಾಡ್ತಾ ಇದ್ರು. ಅಂದರೆ ಇದು ಪಂಚೆ ಹಾಕ್ಕೊಂಡು ಅದನ್ನ ಫೋಲ್ಡ್ ಮಾಡಿಕೊಂಡು ಅವ್ರದ್ದೇ ಆದಂಥ ತೋಟಗಾರಿಕೆ ಮಾಡ್ಕೊಂಡಿದ್ರು. ಆವಾಗ ಅರಮನೆಗೆ ಅಲ್ಲಿ ಸುತ್ತಮುತ್ತ ಜನರು ಬರ್ತಾ ಇದ್ರು. ಯಾರೋ ಪರಿಚಯ ಇಲ್ಲದೆ ಇರೋರು ಬರ್ತಾ ಇದ್ರು ಊರಿನಿಂದ. ಅಲ್ಲಿ ಮಹಾರಾಜರಲ್ಲಿ ಅಂತ ಅವ್ರನ್ನೇ ಬಂದು ಕೇಳಿದ್ರು, ಮಹಾರಾಜ ಎಲ್ಲಿ ಅಂತ. ಈಗ ಅವ್ರು ಸಾಮಾನ್ಯ ಒಂದು ತೋಟಗಾರಿಕೆ ಮಾಡುವಾಗ ಗಾರ್ಡನರ್ ಥರನೇ ಕಾಣ್ತಾ ಇದ್ರು. ಸೊ ಅದಕ್ಕಾಗಿ ಇಲ್ಲ ನೋಡಿ, ಅಲ್ಲಿ ಒಬ್ಬರು ನಮ್ಮ ಜಾಯ್ಸರು ಅಲ್ಲಿ ನಿಂತಿದ್ರು ಸೈಡಲ್ಲಿ. ಅವ್ರಿಗೆಲ್ಲ ಗೊತ್ತಿತ್ತು ಮಹಾರಾಜರು ತಮ್ಮದೇ ಆದಂಥ ಒಂದು ಭಾಗ ಗಾರ್ಡನಿಂಗ್ ಅವ್ರು ನೋಡ್ಕೋತಾರೆ ಅಂತ. ಸೊ ಅವರು ಚೆನ್ನಾಗಿ ಪಂಚೆ ಹಾಕ್ಕೊಂಡು ಅದೆಲ್ಲ ಧರಿಸಿ, ಒಳ್ಳೆ ದಪ್ಪ ಬಾರ್ಡರ್ ಇರೋ ಪಂಚೆ ಹಾಕ್ಕೊಂಡು, ಶಾಲ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ನಿಂತಿದ್ರು. ಭಾಳ ಶ್ರೀಮಂತ ಅಥವಾ ದೊಡ್ಡ ವ್ಯಕ್ತಿಯಾಗಿ ಕಾಣ್ತಾ ಇದ್ರು. ಸೊ ಅದಕ್ಕಾಗಿ ಮಹಾರಾಜ ನೋಡಿ ಅಲ್ಲೇ ಇದ್ದಾರೆ ಅಂತ ಹೇಳ್ಬಿಟ್ಟು, ಸೊ ಆ ವ್ಯಕ್ತಿ ಹೋಗ್ಬಿಟ್ಟು ಅವನಿಗೆ ಅಷ್ಟಾಂಗ ನಮಸ್ಕಾರ ಮಾಡಿ ಅವನಿಗೆಲ್ಲ ಮಾಡಿ, ಸೊ ಅವನಿಗೆ ಭಾಳ ಇದು ಒಂದು ರೀತಿಯ ಆಕ್ವರ್ಡ್ ಆಗಿ ಅವನು ಇಲ್ಲಪ್ಪ ನಾನಲ್ಲಪ್ಪ ಸುಮ್ಮನೆ ಇರು ಅಂತ ಅವ್ರದ್ದು. ಸೊ ಈ ಥರ ದಂತಕಥೆಗಳು ಅರಮನೇಲಿ ಇದೆ. ಸಾಮಾನ್ಯವಾಗಿ ನಾವೆಲ್ಲರೂ ಅದೇ ಒಂದು ಮಾರ್ಗದಲ್ಲಿ ಬಂದಿದ್ದೀವಿ. ನಮ್ಮ ಕೆಲಸ ನಾವು ಮಾಡ್ಕೊಂಡು ಬರ್ತೀವಿ. ಇದೆಲ್ಲ ಯಾವುದೋ ಪಾಶ್ಚಾತ್ಯ ದೇಶದಿಂದ ಬಂದಿರೋವಂಥದ್ದು. ನಮ್ಮ ಮೈಸೂರು ಅರಮನೆ ಇರಲಿ, ಬಹುಶಃ ಯಾವುದೇ ಒಂದು ರಾಜಮನೆತನ ಇರ್ಬೋದು ಭಾರತದಲ್ಲಿ, ಈ ಸಾಂಕೇತಿಕ ಒಂದು ವಿನಮ್ರತೆ ಎಲ್ಲ ಕಡೆ ನಾವು ಉಲ್ಲೇಖ ಮಾಡ್ಬೋದು. ಪಲ್ಲವ ರಾಜರು ಅಲ್ಲಿ ಮೀನಾಕ್ಷಿಯ ಒಂದು ದೇವಸ್ಥಾನದಲ್ಲಿ ಅವರೇ ಬಂದು ಗುಡಿಸ್ತಾ ಇದ್ರು ಅಂತ ಉಲ್ಲೇಖಗಳಿದ್ದಾವೆ. ಈ ಥರ ಬೇರೆ ಬೇರೆ ಕಡೆ ಅನೇಕ ರಾಜಮನೆತನಗಳು ಈ ಥರ ಒಂದು ಕೆಲವು ರಾಜರು ಅಲ್ಲಿ ತಿರುಪತಿಯಲ್ಲಿ ಕೊನೆಯ ಒಂದು ಏನು ಮೆಟ್ಲಿದೆ, ಅದನ್ನು ಕೂಡ ನನ್ನ ತಲೆ ಇದು ಅದನ್ನ ನನ್ನ ಮುಖ ಅದ್ರ ಮೇಲೆ ಹಾಕಬೇಕು, ಎಲ್ಲ ಭಕ್ತಾದಿಗಳು ನನ್ನ ಮೇಲೆ ನಿಂತು ಹೋಗಬೇಕು ತಿರುಪತಿಗೆ ಅಂತ ತೋರಿಸ್ಕೊಟ್ಟು, ಈ ಥರ ಈ ವಿನಮ್ರತೆ ಇಲ್ಲಿ ಎಲ್ಲದಿಂದ ಬಂದಿರೋದು. ನಾವು ಸೇವೆಗಾಗಿ ನಿಂತಿರುವಂಥದ್ದು. ಭಾರತೀಯ ಪರಂಪರೆಯಲ್ಲಿ ರಾಜರು ಮಹಾರಾಜರು ಎಲ್ಲ ರಾಜ ಧರ್ಮದ ಮೇರೆಗೆ ಕೆಲಸ ಮಾಡ್ತಾ ಇದ್ರು. ಈ ಥರ ಏನೋ ಅವರು ಒಂದು
ಭಾಳ ಶ್ರೀಮಂತ ಒಂದು ಬದುಕು ಅಥವಾ ಒಂದು ಒಂದು ರೀತಿಯ ಲೈಫ್ ಸ್ಟೈಲ್ ಅಂತೂ ಅದು ಐ ಥಿಂಕ್ ಬರೀ ಆಚೆ ಇರುವಂಥದ್ದು ಒಂದು ದೃಷ್ಟಿಕೋನದಲ್ಲಿ ಚಲನಚಿತ್ರದಲ್ಲಿ ಸಿನಿಮಾದಲ್ಲಿ ಸೀರಿಯಲ್ ನೋಡೋದು ನಿಜಕ್ಕೂ ಅದು ಯಾವುದೇ ರೀತಿಯ ನಮ್ಮ ಜೀವನದಲ್ಲಿ ಇಲ್ಲ. ಹೌದು, ಅರಮನೆಯಲ್ಲಿರುವಾಗ ಕೆಲವು ಸಹಜವಾಗಿ ನಮಗೆ ಕೆಲವು ಆ ವ್ಯವಸ್ಥೆ ಅನುಕೂಲ, ಆದರೆ ನಾವೇ ನಮ್ಮ ಕೆಲಸ ಮಾಡ್ಕೋತೇವೆ. ಸರ್, ಈಗ ಮೈಸೂರು ಸಂಸ್ಥಾನದ ಬಗ್ಗೆ ಮಾತಾಡ್ತಾ, ಒಡೆಯರ್ ಮನೆತನದ ಬಗ್ಗೆ ಮಾತಾಡ್ತಾ, ಯದುವಂಶ ಕೃಷ್ಣನ ವಂಶಕ್ಕೆ ಸೇರಿದ್ದು ಅಂತ ಹೇಳ್ತಾರೆ. ಇದ್ರ ಬಗ್ಗೆ ನಮ್ಗೆ ಹೇಳೋದಾದ್ರೆ ಸರ್? ದಟ್ ಈಸ್ ಅವರ್ ಕ್ಲೇಮ್, ಯದುವಂಶ ಕೃಷ್ಣನ ವಂಶ ಅಂತ. ಈಗ ಐ ಮೀನ್ ಬೇರೆ ಬೇರೆ ಉಲ್ಲೇಖಗಳಿದು. ಇದು ಎಲ್ಲ ರಾಜಮನೆತನಗಳು ಕೃಷ್ಣಂದು ಅಥವಾ ರಾಮಂದು ಒಂದು ಲೈನಿಂದಾನೇ ಬಂದಿರೋವಂಥದ್ದು ಒಂದು ಪದ್ಧತಿ ಇದೆ. ಮೈಸೂರು ರಾಜರು ಆ ಕೃಷ್ಣನ ಒಂದು ಲೈನಿಂದಾನೇ ಬಂದವರು ಯದುಗಳು ಅಂತ. ಯದು ಅಂದಿನ ಕಾಲದಲ್ಲಿ ಒಂದು ಭಾಗ, ಹಿಂದೆ ಪ್ರಾಚೀನ ಭಾರತದ ಒಂದು ಬೇರೆ ಬೇರೆ ರಾಜ್ಯಗಳು ಇದ್ದಿದ್ದು ಒಂದು ಯದುಗಳದು ಒಂದು ಭಾಗ ಇತ್ತು. ಗುಜರಾತ್, ಸಹಜವಾಗಿ ಗುಜರಾತ್ ಭಾಗದಲ್ಲಿ ಇದ್ದಿದ್ದು. ನಮ್ಮ ಪುರಾಣಗಳಲ್ಲಿ ಬೇರೆ ಬೇರೆ ಒಂದು ರೆಫರೆನ್ಸ್ಗಳಿದ್ದಾವೆ. ಋಷಿ ಅಗಸ್ತ್ಯನು ಕೂಡ ಇಲ್ಲಿಗೆ ದ್ವಾರಕ ಎಲ್ಲ ಮುಳುಗೋಗಿದ್ದ ಸಮಯದಲ್ಲಿ ಕೊನೆಯ ಒಂದು ಯದುಗಳು ಯಾರು ಇದ್ದಿದ್ರು ಅವನ್ನೆಲ್ಲಾನು ದಕ್ಷಿಣ ಭಾರತಕ್ಕೆ ಕರ್ಕೊಂಡು ಬಂದು ಇಲ್ಲಿ ಮೇಲ್ಕೋಟೆ ಭಾಗದಲ್ಲಿ ಅವ್ರಿಗೆ ವಾಸ ಆಗುವಂಥದ್ದು ಒಂದು ಮಾಡಿಕೊಟ್ರು ಅಂತ ಅದನ್ನು ಕೂಡ ಇದೆ. ಯಾಕಂದರೆ ಮೇಲ್ಕೋಟೆ ಮೂಲ ಹೆಸರು ಯದುಗಿರಿ ಅಂತ, ಈಗ ಮೇಲ್ಕೋಟೆ ಅಂತ ಹೆಸರು ಬಂದಿರೋದು. ನಮ್ಮ ವಂಶದವರು ಅಲ್ಲಿ ಕೋಟೆ ಕಟ್ಟಿದ ನಂತರ ಅದು ಮೇಲ್ಕೋಟೆ ಅಂತ ಹೆಸರು ಬಂತು, ಆದರೆ ಅದು ಮೂಲ ಹೆಸರು ಯದುಗಿರಿನೇ. ಇವತ್ತವರೆಗೂ ನೀವು ಅಲ್ಲಿ ದೇವಸ್ಥಾನದಲ್ಲಿ ಅಥವಾ ಮಠಗಳೆಲ್ಲ ಹೋದರೆ ಅವ್ರು ಯದುಗಿರಿ ಅಂತಾನೆ ಕರೆಯೋದು ಅದು ಸ್ಥಳ. ಸೊ ಆ ಥರ ಬೇರೆ ಬೇರೆ ಡಾಕ್ಯುಮೆಂಟೇಷನ್ ಇದೆ. ಬಹುಶಃ ಅದು ವೈಜ್ಞಾನಿಕವಾಗಿ ನಾವು ಎಲ್ಲಿ ನಾವು ಮೂಲತಃ ಅಂತ ಹೇಳಕ್ಕೆ ಹೋದರೆ ಅದು ಭಾಳ ಕಷ್ಟ. ಆದರೆ ಇದು ನಮ್ಮ ಕ್ಲೇಮ್. 600 ವರ್ಷ ಹಿಂದೆ ಇಬ್ಬರು ಸಹೋದರರು ಅಲ್ಲಿಂದ ಬಂದು ಇಲ್ಲಿಗೆ ದರ್ಶನ ಮಾಡೋ ಸಮಯದಲ್ಲಿ ಇಲ್ಲಿಗೆ ಬಂದು ಇಲ್ಲಿ ತಮ್ಮ ಸಂಸ್ಥಾನವನ್ನು ಪ್ರಾರಂಭ ಮಾಡಿದ್ರು ಅಂತ ನಮ್ಮ ರಾಜಮನೆತನದ ಏನು ಡಾಕ್ಯುಮೆಂಟ್ಸ್ಗಳಿದ್ದಾವೆ ಅದರಲ್ಲಿ ಅದು ಭಾಳ ಸ್ಪಷ್ಟವಾಗಿದೆ. ಸರ್, ಮೈಸೂರು ಮಹಾರಾಜರು ಅಂದರೆ ಬರೀ ಮಹಾರಾಜರಷ್ಟೇ ಅಲ್ಲ, ದೇವರು ಅಂತ ಪೂಜೆ ಮಾಡ್ತಾರೆ ನಮ್ಮ ಜನ. ಅಂದರೆ ಆ ಒಂದು ಮನೋಭಾವ, ಭಕ್ತಿ ಎಲ್ಲರಲ್ಲೂ ಇದೆ. ಆ ಲೆಗಸಿಯ ಒಂದು ಭಾಗ ನೀವು ಹೇಗನ್ಸುತ್ತೆ ಸರ್? ನೋಡಿ, ಒಂದು ಒಳ್ಳೆ ಕೆಲಸ ಮಾಡಿದರೆ ಬರೀ ನಮಗಲ್ಲ, ಭಾರತದಲ್ಲಿ ಆ ಭಕ್ತಿಯ ಭಾವನೆ ಎಲ್ಲರಿಗೂ ಇದೆ. ಒಳ್ಳೆ ಕೆಲಸ ಮಾಡಿರೋರು ಎಲ್ಲರಿಗೂ ಕೂಡ ಆ ಭಕ್ತಿ ಇರುತ್ತೆ. ಅಂದರೆ ದೇವರ ಒಂದು ಸ್ವರೂಪ ಅಲ್ಲ, ಬಟ್ ದೇವರಾಗಿ ನಾವು ಕಾಣುವಂಥದ್ದು ಅದು ಭಾರತೀಯ ಒಂದು ಅಗೇನ್ ನಮ್ಮ ಭಾಳ ಒಂದು ಪ್ಲೂರಲಿಸ್ಟಿಕ್ ಸೊಸೈಟಿ, ಪದೇ ಪದೇ ಹೇಳ್ತೇನೆ, ಬಹುತ್ವದ ಒಂದು ಭಾವನೆ ಇದೆ ಭಾರತೀಯರಲ್ಲಿ. ಎಲ್ಲರಲ್ಲೂ ದೇವರನ್ನು ಕಾಣುವಂಥದ್ದು ನಮ್ಮ ಒಂದು ತತ್ವ ಭಾರತದಲ್ಲಿ. ಅದರಲ್ಲೂ ಸಹ ಒಳ್ಳೆ ಮಾಡಿದರೆ, ನಿಮಗೆ ಒಳ್ಳೆ ವ್ಯಕ್ತಿ ಅಂತ ಅನಿಸಿದರೆ ನೀವು ಕೂಡ ಅವ್ರಲ್ಲಿ ದೇವರನ್ನು ಕಾಣ್ತೀವಿ. ತಂದೆ ತಾಯಿನೂ ಕೂಡ ದೇವ್ರ ಸ್ಥಾನದಲ್ಲೇ ಇರೋದು, ನಮಗೆ ಗುರುವೂ ಕೂಡ ದೇವ್ರ ಸ್ಥಾನದಲ್ಲೇ ಇರೋದು. ದೇವರಿಗೆ ಬೇರೆ ಬೇರೆ ಸ್ವರೂಪಗಳು ಇರ್ತದೆ. ಹಿಂದಿನ ಕಾಲದಲ್ಲಿ ರಾಜರಿಗೂ ಕೂಡ ಆ ರೀತಿಯ ಒಂದು ಸಂಬಂಧ ಇತ್ತು. ಅದು ಒಳ್ಳೆ ಕೆಲಸ ಮಾಡಿರೋ ಮನೆತನಕ್ಕೆ ಒಂದು ರೀತಿಯ ಒಂದು ಆ ದೃಷ್ಟಿಕೋನದಿಂದ ನೋಡ್ತಾ ಇದ್ರು. ಆದರೆ ಅದು ಆ ಒಂದು ಭಾವನೆ ಇದ್ದಿದ್ರು ಸಹ ನಾವು ಮನುಷ್ಯರಾಗಿ ನಮ್ಮ ಕೆಲಸವನ್ನು ಮಾಡ್ತೀವಿ. ಆಧುನಿಕ ಸಂವಿಧಾನದ ಚೌಕಟ್ಟಿನಲ್ಲಿ ನಮಗೆ ಸಮಾನವಾದಂಥ ಹಕ್ಕಿದೆ. ನಿಮ್ಗಿರೋವಂಥದ್ದು ಕಾನೂನು, ನನಗೆ ಇರೋದು ಕಾನೂನು, ಇನ್ನು ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ. ಅದು ಬಹುಶಃ ಅದು ಒಂದು ಭಾವನೆ ಇರೋದು ಅಷ್ಟೇ, ಆದರೆ ಅದು ಸತ್ಯ ಬೇರೆ. ಸರ್, ನಮ್ಮ ಮೈಸೂರು ಮಹಾರಾಜರು ಎಲ್ಲರೂ ಅನೇಕ ಕೊಡುಗೆಗಳನ್ನು ಸಮಾಜಕ್ಕಾಗಿ ನೀಡಿದ್ದಾರೆ. ಅದರಲ್ಲಿ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಆ ಪೀರಿಯಡನ್ನು, ಅವರ ಒಂದು ಸಮಯವನ್ನು ಗೋಲ್ಡನ್ ಎರಾ ಅಂತಾನೆ ಕರೀತಿದ್ರು. ಸೊ ಅವರು ಕೊಟ್ಟಿರುವಂಥ ಕೊಡುಗೆಗಳ ಬಗ್ಗೆ, ಆ ಪೀರಿಯಡ್ ಬಗ್ಗೆ ಏನಾದ್ರು ಮಾತಾಡೋದಾದ್ರೆ? ಅವರು ಅವ್ರ ಕಾಲ ಒಂದೆಲ್ಲ ಮುಮ್ಮಡಿಯವ್ರ ಕಾಲದಲ್ಲಿ ಹೈದರ್ ಟಿಪ್ಪು ಆದ ನಂತರ ನಮಗೆ ಸಂಸ್ಥಾನ ಪುನಃ ನಮ್ಮ ಕೈಗೆ ಬಂದಿದ ನಂತರ ಮುಮ್ಮಡಿಯವ್ರ ಕಾಲದಿಂದ ಪ್ರಾರಂಭ ಆಗಿ ಆ ಸಂಸ್ಥಾನವನ್ನು ನಿರ್ಮಾಣ ಮಾಡ್ತಾ ಬಂದರು. ಆ ಸುವರ್ಣ ಯುಗ ನಾಲ್ವಡಿಯವ್ರ ಕಾಲದಲ್ಲಿ. ಮತ್ತು ಅವರು ತೊಗೊಂಡಿರುವಂಥ ನಿರ್ಣಯ ನಿಜಕ್ಕೂ ಒಂದು ಪ್ರಗತಿಪರ ನಿರ್ಣಯಗಳು ಅಂತ ಎಲ್ಲರೂ ಇವತ್ತು ಉಲ್ಲೇಖ ಮಾಡ್ತಾರೆ. ಆದರೆ ಮುಮ್ಮಡಿಯವ್ರ ಕಾಲದಲ್ಲಿ ನಿಜಕ್ಕೂ ನೀವು ನೋಡೋಕೆ ಹೋದರೆ ಇಡೀ ರಾಜ್ಯ ಸಂಪೂರ್ಣವಾಗಿ ಒಂದು 4 ಯುದ್ಧದಿಂದ ಪೂರ್ತಿ ನಾಶ ಆಗೋಗಿತ್ತು. ಇದು ಅಗ್ರಿಕಲ್ಚರ್ ಎಲ್ಲೂ ನಡೀತಾ ಇರಲಿಲ್ಲ, ದೇವಸ್ಥಾನಗಳಲ್ಲಿ ಏನು ಪೂಜೆ ಇರಲಿಲ್ಲ, ರಸ್ತೆಗಳು ಸಂಪರ್ಕ ಮಾಡೋ ಏನೋ ರೂಟ್ಸ್ಗಳಿತ್ತು, ಹಳೆಯ ಐತಿಹಾಸಿಕ ಒಂದು ರೂಟ್ಸ್ಗಳು, ಅದೆಲ್ಲನೂ ಕೂಡ ಒಂದು ರೀತಿ ಮುಚ್ಚೋಗಿತ್ತು ಅಥವಾ ಅದು ಇಲ್ಲೇ ಇಲ್ಲ ಒಂದು ಸಮಯದಲ್ಲಿ. ಸೊ ಈ ಒಂದು ಕಠಿಣ ಪರಿಸ್ಥಿತಿಯಿಂದ ರಾಜ್ಯವನ್ನು ಪುನರ್ನಿರ್ಮಾಣ ಮಾಡಬೇಕಾಗಿತ್ತು. ಸೊ ಅವ್ರ ಟೈಮ್ನಲ್ಲಿ ಸಹಜವಾಗಿ ಎಲ್ಲೆಲ್ಲ ಪಿತೂರಿಗಳು ನಡೀತು, ಏನೇನೋ ನಡೀತು. ಬ್ರಿಟಿಷರು ಕೂಡ ಆವಾಗ ಅದು ಇನ್ನು ಈಸ್ಟ್ ಇಂಡಿಯಾ ಕಂಪನಿ, ಅವ್ರಿಗೆ ಎಲ್ಲೂ ಕೂಡ ಇದು ರಾಜ್ಯದ ಒಂದು ಮನೆತನದಿಂದ ಮುಂದುವರಿಬೇಕು ಅಂತ ಅವ್ರಿಗೆಲ್ಲೂ ಆಸೆ ಇರಲಿಲ್ಲ. ಸೊ ಅವರು ಒಂದು ದೊಡ್ಡ ಪಿತೂರಿ ನಡೆಸಿ ಅವರಿಂದ ಆಡಳಿತ ತೆಗೆದು ಕೊನೆಯದಾಗಿ ಅವರು ಹೋರಾಟ ಮಾಡಿ ಮುಮ್ಮಡಿಯವರು ಪುನಃ ನಮಗೆ ಆಡಳಿತ ನಮ್ಮ ಕೈಗೆ ತಂದರು.
ಆದರೆ ಅವ್ರ ಮಗನ ದತ್ತುಪುತ್ರ ಆದಂಥ 10ನೇ ಚಾಮರಾಜ ಒಡೆಯರ್ ಅವ್ರಿಗೆ ಪುನಃ ಆಡಳಿತ ಕೊಟ್ಟರು. ಅವರ ಸಮಯದಲ್ಲಿ ಭಾಳ ಐತಿಹಾಸಿಕ ನಿರ್ಣಯಗಳು ತಗೊಂಡ್ರು. ಪ್ರಜಾಪ್ರಭುತ್ವದ ವ್ಯವಸ್ಥೆ ಸೃಷ್ಟಿಯಾಯಿತು. ಅಂದರೆ ಭಾರತದಲ್ಲಿ ಇನ್ನೂ ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆ ಇಲ್ಲದೇ ಇರೋ ಸಮಯದಲ್ಲಿ ಇಲ್ಲಿ ಪ್ರಜಾಪ್ರತಿನಿಧಿ ಸಭೆಯನ್ನು ಸೃಷ್ಟಿ ಮಾಡಿ ಅನೇಕ ವರ್ಗಗಳಿಗೆ ತಮ್ಮದು ಆಕಾಂಕ್ಷೆ ಇರ್ಬೋದು, ತಮ್ಮ ಸಮಸ್ಯೆಗಳಿರ್ಬೋದು, ಅದೆಲ್ಲನೂ ಕೂಡ ಒಂದು ಜಾಗದಲ್ಲಿ ಅದನ್ನ ಮಂಡಿಸಲಿಕ್ಕೆ ಒಂದು ಅವಕಾಶ, ಒಂದು ಸಭೆ ಮಂಡಿಸಲಿಕ್ಕೆ ಒಂದು ಅವಕಾಶ ಕೊಟ್ಟರು. ನಂತರ ಅವ್ರ ಕಾಲದಲ್ಲಿ ಈ ಕೋಆಪರೇಟಿವ್ ಸಹಕಾರಿ ಒಂದು ಸಂಸ್ಥೆಗಳು ಅದರ ವ್ಯವಸ್ಥೆನೂ ಕೂಡ ಅವರು ಸೃಷ್ಟಿ ಮಾಡಿದ್ರು. ಈ ಥರ ಇತ್ಯಾದಿ ಅವ್ರ ಕಾಲದಲ್ಲಿ ಬೇರೆ ಬೇರೆ ಅನ್ಫಾರ್ಚುನೇಟ್ಲಿ ಅವರು ಕ್ಯಾಲ್ಕಟ್ಟನಲ್ಲಿ ಭಾಳ ಚಿಕ್ಕ ವಯಸ್ಸಿನಲ್ಲಿ ತೀರೋದ್ರು. ಆದರೂ ಸಹ ಅವರ ಒಂದು ನಾಲ್ವಡಿ ಅವರ ಬಾಲ್ಯದಲ್ಲಿ ಅವರ ಅಫಿಷಿಯಲ್ ಆಗಿ ಅವರೇ ರಾಜರು, ಆದರೆ ಅವರ ಒಂದು ಇನ್ನೂ ಅವರು ಒಂದು 16 ವಯಸ್ಸು ಆಗೋವರೆಗೂ ಅವ್ರ ತಾಯಿಯವರು ಆಳಬೇಕು ಅಂತ ನಿರ್ಣಯ ಬಂತು. ಸೊ ರೀಜೆಂಟ್ ಆಗಿ ವಾಣಿವಿಲಾಸ ಸನ್ನಿಧಾನ ಅವರು ಅದು ಭಾಳ ಸಣ್ಣ ಸಮಯ, ಆದರೆ ಭಾಳ ಒಂದು ಒಳ್ಳೆ ನೀತಿ ನಿಯಮಗಳು ಆವಾಗ ಸೃಷ್ಟಿಯಾಯಿತು. ಮಹಿಳೆಯರಿಗಾಗಿ ಅವರ ಸಬಲೀಕರಣಕ್ಕಾಗಿ ಭಾಳಷ್ಟು ಒಳ್ಳೆ ನಿರ್ಣಯಗಳು ತಗೊಂಡ್ರು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಕೂಡ ಆವಾಗಲೇ ಶುರು ಮಾಡಿದ್ದು. ಅದಕ್ಕೆ ಪ್ರಾರಂಭ ಮಾಡಿ ಅರಮನೆ ಒಂದು ಬೆಂಗಳೂರು ಅರಮನೆ ವಿಭಜನೆ ಮಾಡಿ ಆ ಒಂದು ಭಾಗ ಕೊಟ್ಟು ಮತ್ತು ಶುರು ಆದಂಥ ಒಂದು ಗ್ರಾಂಟ್ ಬಿಲ್ಡಿಂಗ್ಗಳಿಗೆ, ಸೈಂಟಿಸ್ಟ್ಗಳಿಗೆ ಅದೆಲ್ಲನೂ ಕೂಡ ತಮ್ಮ ಕೆಲಸ ಮಾಡೋದಕ್ಕೆ ಗ್ರಾಂಟು ಕೂಡ ಅವರೇ ಕೊಟ್ಟಿದ್ದು ವಾಣಿವಿಲಾಸನೇ. ಸಹಜವಾಗಿ ಆವಾಗ ಆಗಲೇ ಬೀಜ ನೆಟ್ಟಿತ್ತು, ಅದಕ್ಕೆ ಒಂದು ಸ್ವಲ್ಪ ರಕ್ಷಣೆಯನ್ನು ಕೊಟ್ಟು ಅದು ಒಂದು ಸಣ್ಣ ಸಸಿಯಾಗಿ ಅದು ಇವಾಗ ಬೆಳೀತಾ ಇತ್ತು. ನಾಲ್ವಡಿಯವ್ರು ಬಂದಾಗ ನಿಜಕ್ಕೂ ಒಂದು ದೊಡ್ಡ ರೀತಿಯ ರಕ್ಷಣೆ ಆಯಿತು, ದೊಡ್ಡ ಮರ ಆಗಿ ನಮ್ಮೆಲ್ಲರಿಗೂ ನೆರಳು ಕೊಡುವಂಥದ್ದು ಕೆಲಸ ಆಯಿತು ನಾಲ್ವಡಿಯವ್ರ ಕಾಲದಲ್ಲಿ. ಆ್ಯಂಡ್ ಅವರ ಸಮಯದಲ್ಲಿ ಅವ್ರಿಗೆ ಒಂದು ಒಳ್ಳೆ ಇಡೀ ಭಾರತದಲ್ಲಿ ಒಂದು ಒಳ್ಳೆ ಸಮಯ ಆಗಿತ್ತು. ಅಂದರೆ ಈ ರಾಜಮನೆತನಗಳೇ, ಬಿಕಾಸ್ ಬರೋಡಾಲು ಕೂಡ ಒಂದು ಒಳ್ಳೆ ರೀತಿಯ ವ್ಯವಸ್ಥೆ ಆಯಿತು, ಟ್ರಾವೆನ್ಕೋರಲ್ಲೂ ಆಗ್ತಾಯಿತ್ತು. ಆದರೆ ಮೈಸೂರು ಎಲ್ಲಕ್ಕೂ ಪ್ರಥಮ. ವಿದ್ಯುತ್ ಕೊಡೋದ್ರಲ್ಲಿರ್ಬೋದು, ನಂತರ ವಿದ್ಯಾಭ್ಯಾಸ ಇರ್ಬೋದು, ಯೂನಿವರ್ಸಿಟಿ ಆಫ್ ಮೈಸೂರು ಇರ್ಬೋದು, ನೀತಿ ನಿಯಮಗಳ ಮೂಲಕ ಎಲ್ಲ ವರ್ಗಗಳಿಗೂ ಅವಕಾಶ ಕೊಡೋದ್ರಲ್ಲಿ, ಪ್ರಾತಿನಿಧ್ಯ ಕೊಡೋದ್ರಲ್ಲಿ ಮೀಸಲಾತಿನೂ ಕೂಡ ಮಹಾರಾಜರು ತಂದಿದ್ರು. ನಂತರ ಈ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ಗಳು, ಜೀವನ ಸಮುದ್ರ ಇರ್ಬೋದು, ನಂತರ ಕೊನೆಯದಾಗಿ ಇಲ್ಲಿ ಭದ್ರಾವತಿ ಇರ್ಬೋದು, ಎಲ್ಲನೂ ಕೂಡ ಅವರೇ ಒಂದು ಸ್ವಲ್ಪ ಪ್ರೇರಣೆ ಕೊಟ್ಟು ಮಾಡಿದ್ದು. ಒಂದು ಒಳ್ಳೆಯ ಸುವರ್ಣ ಯುಗ ಅಂತ ನಾವು ಆ ಸಮಯವನ್ನು ನಾವು ಇವತ್ತು ಉಲ್ಲೇಖ ಮಾಡ್ತೀವಿ. ನಂತರ ನಮ್ಮ ತಾತನವರು ಜಯಚಾಮರಾಜ ಒಡೆಯರ್ ಅವರ ಕಾಲ ಬಂತು. 2ನೇ ವಿಶ್ವ ಯುದ್ಧ ಭಾಳ ಒಂದು ಟಫ್ ಟೈಮ್ಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ, ಯಾಕಂದರೆ ಎಷ್ಟೋ ಒತ್ತಡಗಳು ಬಂತು. ಅದೆಲ್ಲ ಇದ್ದರೂ ಸಹ ಅವರು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ರು. ಒಂದು ಆರ್ಥಿಕ ಪರಿಸ್ಥಿತಿ ಇನ್ನು ಕಷ್ಟ ಇದ್ದರೂ ಸಹ ಅವರು ಮೈಸೂರಿಗಾಗಿ ಒಳ್ಳೊಳ್ಳೆ ನಿರ್ಣಯಗಳು ತಗೊಂಡ್ರು. ಅವ್ರ ಕಾಲದಲ್ಲೇ HAL ಅನ್ನು ಕೂಡ ಶುರು ಮಾಡಿದ್ದು. ಒಂಥರ ಇಂಡಸ್ಟ್ರಿಯಲೈಸೇಷನ್ ಪ್ರೋಸೆಸ್ಸನ್ನು ಕೂಡ ಒಂದು ಮಟ್ಟಕ್ಕೆ ಅವ್ರ ಕಾಲದಲ್ಲಿ ಶುರುವಾಯಿತು. ಆದರೆ ಮೋಸ್ಟ್ ಆಫ್ ದ ಟೈಮ್ ಅವ್ರಿಗೆ ಸ್ವಾತಂತ್ರ್ಯ ಇರೋ ಸಮಯದಲ್ಲಿ, ಅಂದರೆ ಆಳ್ವಿಕೆ ಮಾಡೋದಲ್ಲಿ ಸಂಪೂರ್ಣ ಸ್ವಾತಂತ್ರ್ಯ ಇದ್ದಿದ್ದು 40ರಿಂದ 47ಗೆ. ಆವಾಗ ಅದು 5 ವರ್ಷನೇ ಯುದ್ಧ. ನಂತರ ಸ್ವಾತಂತ್ರ್ಯ ಹೋರಾಟ ಎಲ್ಲ ಭಾಳ ಬಿಸಿ ಆಗ್ತಾಯಿತ್ತು. ಸೊ ಜಾಸ್ತಿ ಅವ್ರಿಗೆ ಅವಕಾಶ ಸಿಕ್ಕಿಲ್ಲ. ಆದರೆ ಅವರು ಕೂಡ ಅವ್ರ ಕಾಲದಲ್ಲಿ ಭಾಳಷ್ಟು ಕೆಲಸವನ್ನು ಮಾಡಿದ್ದಾರೆ. ನಂತರ 50ವರೆಗೂ ಮೈಸೂರು ಸಂಸ್ಥಾನ ಹಾಗೇ ಇತ್ತು. ಆಮೇಲೆ ಗಣರಾಜ್ಯ ಬಂತು. ಆವಾಗ ನಾವು ಸಂಪೂರ್ಣವಾಗಿ ಭಾರತಕ್ಕೆ ನಮ್ಮ ರಾಜ್ಯವನ್ನು ಒದಗಿಸಿದ್ವಿ. 47ರಿಂದ 50ವರೆಗೆ ಇನ್ನೂ ನಮಗೆ ಆ ಮೈಸೂರು ಸಂಸ್ಥಾನನೇ ಹಾಗೆ ಗುರುತಿಸಲಾಗ್ತಾ ಇತ್ತು. ಭಾರತದ ಡೊಮಿನಿಯನ್ ಆಫ್ ಇಂಡಿಯಾ ಒಳಗಡೆ ಮೈಸೂರು ಸಂಸ್ಥಾನ ಒಂದು ಸಂಸ್ಥಾನ ಅಂತ ಆ ಒಂದು ಚೌಕಟ್ಟಿತ್ತು. ಆದರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಆಗಿ ಸಹಜವಾಗಿ ಭಾರತದ ಏಕತೆಗಾಗಿ ಇದು ಸರಿಯಾದ ರೀತಿಯಲ್ಲಿ ಹೋಗಲ್ಲ. ಒಂದೇ ಭಾರತ ಇರಬೇಕಾಗಿದೆ. ಎಲ್ಲ ರಾಜ್ಯಗಳು ಇಂಡಿಯಾ ಜೊತೆ ಮರ್ಜ್ ಆಗಬೇಕು, ಅಂದರೆ ನಮ್ಮ ರಾಜ್ಯಗಳು ನಾವು ಭಾರತಕ್ಕೆ ಒದಗಿಸಬೇಕು ಅಂತ ಅವರು ನಿರ್ಣಯ ತಗೊಂಡ್ರು. ಅದನ್ನು ಕೂಡ ಮಹಾರಾಜರು ಒಪ್ಪಿಟ್ಟು 50ರಲ್ಲಿ ಸಂಪೂರ್ಣವಾಗಿ ನಮ್ಮ ಏನು ಮೈಸೂರು ಸಂಸ್ಥಾನ ಎಲ್ಲನೂ ಕೂಡ ವಿಸರ್ಜನೆ ಮಾಡಿದ್ರು ಅಲ್ಲೇನೆ. ಸೊ ಇದು ನಮ್ಮ ಇತಿಹಾಸ. ನಾಲ್ವಡಿಯವರ ಕಾಲ ಒಂದು ಸುವರ್ಣ ಯುಗ. ಮತ್ತು ಅವರ ಹೆಚ್ಚು ಆಳಿರ್ತಕ್ಕಂಥ ಸಮಯ, ಮತ್ತು ಅವರಿಗೆ ಒಂದು ನಿಜಕ್ಕೂ ಅವರ ಜೀವನ ಎಲ್ಲ ಯಾವ ರೀತಿ ಶಿಸ್ತಿನಿಂದ ಅವರು ಮುಂದುವರಿತಾ ಬಂದಿದ್ರು, ನಿಜಕ್ಕೂ ಒಂದು ಮಾದರಿ ರಾಜರು ಅಂತ ಹೇಳಿದರೆ ತಪ್ಪಾಗಲ್ಲ, ಮಾದರಿ ನಾಯಕರು ಅಂತ ಹೇಳಬೇಕಾಗುತ್ತೆ ನಿಜಕ್ಕೂ. ಯಾಕಂದರೆ ಏನೇ ಒಂದು ವ್ಯವಸ್ಥೆ ಇರಲಿ, ರಾಜಪ್ರಭುತ್ವ ಅಥವಾ ಈ ಒಂದು ಪ್ರಜಾಪ್ರಭುತ್ವ, ನಾಯಕತ್ವ ಅಥವಾ ಅಧಿಕಾರ ಬಂದ ಮೇಲೆ ಕೈಗೆ ಭಾಳಷ್ಟು ಜನ ಅದು ದುರ್ಬಳಕೆ ಮಾಡ್ತಾರೆ ಸಹಜವಾಗಿ. ಆದರೆ ಈ ಒಂದು ನಮ್ಮ ಮನೆತನದವರು ಹೆಮ್ಮೆಯಿಂದ ಹೇಳ್ಕೊಬೋದು, ಆ ಒಂದು ವ್ಯವಸ್ಥೆ ಇದ್ದರೂ ಸಹ ಜನರ ಒಂದು ಹಿತಕ್ಕಾಗಿ ಅವ್ರು ಕೆಲಸ ಮಾಡಿದರು. ಅದಕ್ಕಾಗಿ ಇವತ್ತು ಒಂದು ಒಳ್ಳೆ ಕೆಲಸ ಮಾಡೋದಕ್ಕಾಗಿ ನಾನು ನಿಮ್ಮ ಮುಂದೆ ಇವತ್ತು ನಿಲ್ಕೊಳ್ಳುವಂಥದ್ದು ಅವಕಾಶ ಇದೆ.
ಸರ್, ಈಗ ಹೆಣ್ಮಕ್ಳು ಏನೆಲ್ಲ ಸಾಧನೆಗಳನ್ನ ಮಾಡ್ತಿದ್ದಾರೆ ಅಂತ ಮಾತಾಡ್ತಾರೆ, ವಿಮೆನ್ ಎಂಪವರ್ಮೆಂಟ್ ಬಗ್ಗೆ ಮಾತಾಡ್ತಾರೆ. ಆದ್ರೆ ಆಗಿನ ಕಾಲದಲ್ಲಿನೇ ನಮ್ಮ ಮೈಸೂರಿನ ಮಹಾರಾಣಿಯರು ಎಂತೆಂಥ ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಅವ್ರು ಮಾಡಿರುವಂಥ ಸಾಧನೆಗಳು ಅಪಾರವಾದಂಥದ್ದು. ಮೈಸೂರು ಮಹಾರಾಣಿಯರನ್ನ ನೆನಪು ಮಾಡ್ಕೊಳ್ತಾ ಅವ್ರ ಬಗ್ಗೆ ಏನಾದ್ರು ಹೇಳೋದಾದ್ರೆ? ಬರೀ ಈ ಒಂದು ವೇದಿಕೆಯಲ್ಲ, ಹಲವಾರು ವೇದಿಕೆಯಲ್ಲಿ ನಾನು ಹೇಳಿದ್ದೀನಿ. ಇವತ್ತು ನಮ್ಮ ವಂಶದವರು ಉಳಿದಿದ್ದರೆ ಅದು ನಮ್ಮ ಮಹಿಳೆಯರಿಂದಾನೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಒಂದು ರಾಣಿ ಲಕ್ಷ್ಮಣಿಯವರು ಹೈದರ್ ಮತ್ತು ಟಿಪ್ಪು ನಮ್ಮ ಕೈಯಿಂದ ಒಂದು ಆಳ್ವಿಕೆ ಕಿತ್ತಿದ್ದ ಸಮಯದಲ್ಲಿ ಅವರು ಆ ಒಂದು ಏನೇನು ಒತ್ತಡಗಳಿತ್ತು ಅಲ್ಲ ಅವ್ರು ಕೊಡೋವಂಥದ್ದು ಹಿಂಸೆಯೆಲ್ಲ ಎದುರಿಸಿ ನಂತರ ಅವರು ಅದ್ರ ಮೇಲೆ ಒಂದು ರೀತಿ ವಿಜೇತರಾಗಿ ಪುನಃ ನಮ್ಮ ಕೈಗೆ ಆಡಳಿತ ಬಂದಂದರೆ ಅವರ ಒಂದು ಹೋರಾಟದಿಂದ. ಅವರು ಭಾಳ ಕಷ್ಟದ ಸಮಯದಲ್ಲಿ ಅವರ ಹೋರಾಟವನ್ನು ಮಾಡಿದ್ರು. ಭಾಳ ಸಂಕಷ್ಟಗಳಲ್ಲಿದ್ದರೂ ಸಹ ಒಂದು ರೀತಿಯ ಒಂದು ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಪುನಃ ಇದು ಆಳ್ವಿಕೆ ನಮ್ಮ ಕೈ ತೊಗೊಂಡು ಬಂದರು. ಕೊನೆಯವರೆಗೂ ಆ ಸಮಯದ ಬಗ್ಗೆ ಏನು ಉಲ್ಲೇಖ ಮಾಡಿಲ್ಲ. ಎಲ್ಲ ಬ್ರಿಟಿಷ್ ದಾಖಲೆಗಳಿದೆ. ಆ ಸಮಯದಲ್ಲಿ ನಾವು ನಮ್ಮ ಹಿಂದಿನ ದಾಖಲೆಗಳೆಲ್ಲ ಸುಟ್ಟೋಗಿತ್ತು ಅಥವಾ ಏನೋ ಒಂದು ಕಡೆ ಅದು ನಮ್ಮ ಜೊತೆ ಇರಲಿಲ್ಲ, ಕಳೆದೋಯ್ತೋ ಏನೋ ಒಂದು. ಆದರೆ ಆ ಒಂದು 2-3 ವರ್ಷ ಮೈಸೂರು ಸಂಸ್ಥಾನ ಪುನರ್ ಪ್ರಾರಂಭ ಆಯ್ತಲ್ಲ, ಆ ಸಮಯದಲ್ಲಿ ಅವರು ಬ್ರಿಟಿಷರು ಉಲ್ಲೇಖ ಮಾಡಿದ್ದಾರೆ. ಏನೇ ಹೈದರ್ ಟಿಪ್ಪು ಬಗ್ಗೆ ಕೇಳಿದ್ರು ಸಹ ಅವ್ರು ಯಾವುದೇ ಒಂದು ಉತ್ತರ ಕೊಡ್ತಾ ಇರಲಿಲ್ಲ, ಏನು ಹೇಳ್ತಾ ಇರಲಿಲ್ಲ ಆ ಬಗೆಯಲ್ಲಿ. ಅಂದರೆ ಅಷ್ಟು ಒಂದು ಮೌನವಾಗಿ ಅದೆಲ್ಲನೂ ಎದುರಿಸಿ ಬಂದಿರೋದು. ನಂತರ ಅವರು ಸಿಕ್ಕಿದ್ದೇ ಒಂದು ಗುಡ್ಸ್ಲಲ್ಲಿ. ಅಂದರೆ ಇದು 1799 ಟಿಪ್ಪುವನ್ನು ಸಂಹಾರ ಮಾಡಿದ ನಂತರ ಅವ್ರಿಗೆ ಇಲ್ಲಿ ಮೈಸೂರಲ್ಲೇ ಇದ್ದರು. ಅವರು ನಸರ್ಬಾದ್ ಒಂದು ಕಡೆಯಲ್ಲಿ ಒಂದು ಗುಡ್ಸ್ಲು ಇತ್ತು. ಅಲ್ಲಿ ನಮ್ಮ ಮುಮ್ಮಡಿ ಕೃಷ್ಣ ಒಡೆಯರವರು ಸುಮಾರು 4 ವರ್ಷದ ಮಗು, ಆವಾಗ 4-5 ವರ್ಷದ ಮಗು, ಮತ್ತು ಅವರು ಮಹಾರಾಣಿ ಲಕ್ಷ್ಮಣಿಯವರು ಆವಾಗ ರಾಜಮಾತೆ ಆಗಿರ್ತಾರೆ. ಮತ್ತು ಇಡೀ ಫ್ಯಾಮಿಲಿ ಉಳಿದಿರುವಂಥದ್ದು ಮನೆ ಇತ್ತು ಅಲ್ಲಿ ಆ ಒಂದು ಗುಡ್ಸ್ಲಲ್ಲಿ ಅವ್ರಿಗೆ ಸಿಕ್ಕಿದ್ದು ಅಂತ ಅವ್ರು ಹೇಳ್ತಾರೆ. ಆವಾಗ ಅವ್ರ ಜೊತೆ ಚರ್ಚೆ ಮಾಡಿ ಹಿಂದೆ ನಾವು ಒಪ್ಪಂದ ಇತ್ತು, ಅದರ ಮೇರೆಗೇನೆ ನಾವು ಮುಂದುವರಿಯೋದು ಅಂತ, ಪುನಃ ಆಳ್ವಿಕೆ ನಿಮ್ಮ ಕೈಗೆ ಬರುತ್ತೆ ಅಂತ ಹೇಳಿ. ಇಲ್ಲೂ ಏನೂ ವ್ಯವಸ್ಥೆ ಇರಲಿಲ್ಲ, ಏನಾರು ಮನೆಯೂ ಇಲ್ಲ, ಏನೂ ಇರಲಿಲ್ಲ. ಒಂದು ಸಣ್ಣ ಬಂಗ್ಲೋ ಇತ್ತು ನಜರ್ಬಾದ್ದಲ್ಲಿ, ಅದರಲ್ಲೇ ಅವರು ಪ್ರಾರಂಭ ಮಾಡಿಕೊಂಡು ನಂತರ ಇಲ್ಲಿ ಫೋರ್ಟು ಸಂಪೂರ್ಣವಾಗಿ ಟಿಪ್ಪು ಆವತ್ತು ಪೂರ್ತಿ ಎಲ್ಲನೂ ಕೂಡ ಕೆಡವಿದ್ದು. ಅಂದರೆ ಎಲ್ಲ ಇದು ಬಿಲ್ಡಿಂಗ್ಗಳು ಎಲ್ಲನೂ ಕೂಡ ಕೆಡವಿ ಇದು ಒಡೆಯರ್ಗಳ ನೆನಪೇ ಇರಬಾರ್ದು ಅಂತ ಅವ್ರ ಆಸೆ. ಸೊ ಅದಕ್ಕಾಗಿ ಎಲ್ಲನೂ ಕೂಡ ಪುನರ್ ನಿರ್ಮಾಣ ಮಾಡಿ ಸ್ಲೋ ಆಗಿ ನಾವು ರೀಕನ್ಸ್ಟ್ರಕ್ಟ್ ಮಾಡಿದ್ವಿ. ಸೊ ಅದು ರಾಣಿ ಲಕ್ಷ್ಮಣಿಯವರು. ಮತ್ತು ಎಲ್ಲಕ್ಕಿಂತ ಮುಖ್ಯ ಇಷ್ಟೆಲ್ಲನೂ ಕೂಡ ಅವ್ರು ಅನುಭವಿಸಿದ್ರು ಸಹ ಅವ್ರು ಯಾವತ್ತೂ ಅವರ ಪ್ರಜೆಗಳ ಮೇಲೆ ಒಂದು ಅವರ ಹಿತಕ್ಕಾಗಿ ನಾವು ಕೆಲಸ ಮಾಡಬೇಕು ಅಂತ ಒಂದು ಆಸೆ ಇತ್ತು ಅವ್ರಿಗೆ. ಸೊ ಅವ್ರ ಮೊಮ್ಮಗನಿಗೆ ಹೇಳ್ತಾರೆ, ಇವತ್ತು ರಾಜ್ಯ ಭಾಳ ಒಂದು ಸಂಕಷ್ಟದಲ್ಲಿದೆ, ಎಲ್ಲೂ ಕೂಡ ರಸ್ತೆಗಳಿಲ್ಲ, ಪ್ರಯಾಣಿಕರಿಗೆ ಮಂಟಪಗಳಿಲ್ಲ, ದೇವಸ್ಥಾನದಲ್ಲಿ ಪೂಜೆ ನಡೀತಾ ಇಲ್ಲ, ವಿದ್ಯಾಭ್ಯಾಸಕ್ಕಾಗಿ ಏನೂ ಇಲ್ಲ ಅಂತ ಎಲ್ಲನೂ ಕೂಡ ಉಲ್ಲೇಖ ಮಾಡಿ ಇವತ್ತು ನಿಮ್ಮ ಮುಂದೆ ಇರುವಂಥದ್ದು ಸವಾಲು ಇದೇನೆ ಅಂತ ಹೇಳಿ ಅವ್ರಿಗೆ ಭಾಳ ಸ್ಪಷ್ಟವಾಗಿ ಒಂದು ಪತ್ರದಲ್ಲಿ ಅವರು ಬರೆದು ಈ ಥರ ನೀವು ಮುಂದುವರಿಬೇಕು ಅಂತ ಹೇಳ್ತಾರೆ. ಅದೆಲ್ಲ ಬಂದು ಆ ಸಮಯದಲ್ಲೂ ಭಾರತದಲ್ಲಿ ಇರೋರು ಅವರು ಆಧುನಿಕ ಒಂದು ಕಾಲದ ಆರೋಗ್ಯ ಒಂದು ವ್ಯವಸ್ಥೆ ಇದೆ, ಅದಕ್ಕೂ ಕೂಡ ಒಂದು ಒಳ್ಳೆ ಕೆಲಸವನ್ನು ಮಾಡ್ತಾರೆ. ಆವಾಗ ಸ್ಮಾಲ್ ಪಾಕ್ಸಿನ ಒಂದು ಸಾಂಕ್ರಾಮಿಕ ಒಂದು ಪರಿಸ್ಥಿತಿ ಇತ್ತು. ಇವತ್ತು ನಮ್ಮ ಕೋವಿಡ್ ಸಾಂಕ್ರಾಮಿಕ ಪರಿಸ್ಥಿತಿ ಅಲ್ಲ, ಅದೇ ರೀತಿ ಅಲ್ಲೂ ಇತ್ತು. ಸೊ ಅಲ್ಲೂ ಕೂಡ ಈ ಲಸಿಕೆ ಒಂದು ಬ್ರಿಟಿಷರು ತಂದಿದ್ರು, ಇದು ಲಸಿಕೆ ಹಾಕೋಬೇಕು, ಇದರ ಮೂಲಕ ನಮಗೆ ಪರಿಹಾರ ಸಿಕ್ಕತ್ತೆ ಅಂತ. ಇದರ ಸಹಜವಾಗಿ ಇವತ್ತು ಸಹ ವ್ಯಾಕ್ಸಿನ್ ಮಿಸ್ಇನ್ಫಾರ್ಮೇಷನ್ ಇದೆ, ಮಿಸ್ಗೈಡೆನ್ಸ್ ಇದೆ. ಅದೇ ರೀತಿ ಅವರು ದಿಕ್ಕು ತಪ್ಪಿಸುವಂಥದ್ದು ಪ್ರಯತ್ನ ಮಾಡಿದ್ರು ಸ್ಥಳೀಯ ಒಂದು ವೈದ್ಯರು, ಮತ್ತು ಅಂದಿನ ಕಾಲದಲ್ಲಿ ಇದ್ರಲ್ಲ ಎಲ್ಲರೂ. ಸೊ ಅದು ಎಲ್ಲ ದಿಕ್ಕು ತಪ್ಪಿಸೋಕೆ ಪ್ರಯತ್ನ ಮಾಡಿದ್ರು. ಆದರೆ ಅವ್ರು ಹೇಳಿದ್ರು, ಮಹಾರಾಣಿ ಇಲ್ಲ, ಒಂದು ದೊಡ್ಡ ಮೈದಾನದಲ್ಲಿ ಅರಮನೆ ಮುಂದೆ ಎಲ್ಲರೂ ಕೂಡ ಸಂಘಟಿಸಿ ಅವರ ಐ ಥಿಂಕ್ ಸೊಸೆಗೆ ಮತ್ತು ಅವರ ಮಹಾರಾಜ ಒಂದು ಹೆಂಡತಿಗೆ ಇಬ್ಬರಿಗೂ ಎಲ್ಲರ ಮುಂದೆನೂ ಲಸಿಕೆ ಹಾಕಿಸಿ ಆ ದಿನ ಕಾಲದಲ್ಲಿ ಇಲ್ಲ, ಇದು ಒಳ್ಳೆ ಒಂದು ಪರಿಹಾರ, ಇದರ ಮೂಲಕ ಒಂದು ಆರೋಗ್ಯಕರ ಸಮಾಜ ಸೃಷ್ಟಿಯಾಗುತ್ತೆ ಅಂತ ಹೇಳಿ ಅವರೇ ಮಾಡಿಸಿದ್ದು. ಸೊ ಅದು ಕೂಡ ಪೇಂಟಿಂಗು ಬ್ರಿಟಿಷಲ್ಲಿದೆ, ಕೊಲಂಬಿಯಲ್ಲಿ ಎಲ್ಲೋ ಒಂದು ಕಡೆ ಒಬ್ಬರು ಪ್ರೊಫೆಸರ್ ಜೊತೆ ಇದೆ. ಅದೆಲ್ಲನೂ ಆಚೆಗೆ ಬಂದಿತ್ತು, ಆದರೆ ಈಗ ಅವ್ರ ಮೇಲೆ ಭಾಳ ಒಂದು ಕುತೂಹಲ ಮತ್ತು ಅವರ ಪೇಂಟಿಂಗ್ ಮೇಲೆ ಭಾಳ ಕುತೂಹಲ ಇರೋ ಕಾರಣಕ್ಕಾಗಿ ಅವರೆಲ್ಲ ಮುಚ್ಚಿಬಿಟ್ರು. ಬಟ್ ಅದ್ರ ಬಗ್ಗೆ ಇವಾಗ ಕೋವಿಡ್ ಟೈಮಲ್ಲೂ ಕೂಡ ಬ್ರಿಟಿಷ್ ಹೈಕಮಿಷನಿಂದ ಒಳ್ಳೆ ರೀತಿಯ ಒಂದು ಆರ್ಟ್ ಮತ್ತು ಪ್ಲೇಗಳು ಎಲ್ಲನೂ ಕೂಡ ಮಾಡಿಸಿದ್ರು, ಯಾವ ರೀತಿಯ ಸಂಬಂಧ ಇತ್ತು ಅಂತ. ಇದಾಗಿದ ನಂತರ ಮುಮ್ಮಡಿ ಅವರ ಪಟ್ಟದ ರಾಣಿಗಳು ದೇವಾಜಮಣಿಯವರು, ಲಿಂಗಾಜಮಣಿಯವರು ಭಾಳ ದೊಡ್ಡ ಕೊಡುಗೆ ಇದೆ.
ಮೈಸೂರಲ್ಲಿ ಇವತ್ತು ಎಲ್ಲರೂ ಲಿಂಗಂಬುದ್ದಿ ಕೆರೆಯಲ್ಲಿ ನಡ್ಕೊಂಡು ಹೋಗ್ತಾರೆ. ಹೌದು. ಅದು ಲಿಂಗಾಜಮಣ್ಣಿಯವರೇ ನಿರ್ಮಾಣ ಮಾಡಿದ್ರು, ಅದಕ್ಕಾಗಿ ಲಿಂಗಂಬುದ್ದಿ ಕೆರೆ ಅಂತ ಕರೆಯೋದು. ಅಲ್ಲೇ ಲಿಂಗಂಬುದ್ದಿ ಒಂದು ಅವರ ದೇವಸ್ಥಾನನೂ ಕೂಡ ಇದೆ, ಲಿಂಗಮಂಡಿ ಇದು ದೇವಸ್ಥಾನ. ಮತ್ತು ಪೂರ್ತಿ ವಾತಾವರಣ ಅವರಿಂದಾನೇ ಅದು ಸೃಷ್ಟಿಯಾಗಿದ್ದು, ಮತ್ತು ಅವರಿಂದಾನೇ ಅದು ರಕ್ಷಣೆ ಆಗಿದ್ದು. ದೇವಾಜಮಣ್ಣಿಯ ದೇವಂಬುದ್ದಿ ಕೆರೆ ಇದೆ, ವರುಣ ಲೇಕ್ ಅಂತ ಹೇಳ್ತಾರೆ ಇವತ್ತು. ಅದು ಅವ್ರ ಕಾಲದಲ್ಲಿ ಅವ್ರ ನಿರ್ಮಾಣ, ಅಂದರೆ ಮೈಸೂರಿನ ಪ್ರಕೃತಿ, ಕೆರೆಗಳು, ಅದರ ಎಲ್ಲರ ಸಂರಕ್ಷಣೆ ಮಾಡೋದು ಅದು ರಾಜಧರ್ಮದಲ್ಲೇ ಇರುವಂಥದ್ದು. ಅದೆಲ್ಲ ಕೆಲಸವನ್ನು ಮಾಡಿದ್ರು ಅವರು. ಮತ್ತು ಲಿಂಗಾಜಮಣ್ಣಿ ಅವರು ನಿಜಕ್ಕೆ ಭಾಳ ದೊಡ್ಡ ಕೊಡುಗೆ ಅಂದರೆ ಇವತ್ತು ಶ್ರೀಕಂಠೇಶ್ವರ ಸ್ವಾಮಿಯ ರಾಜಗೋಪುರ ಅವರೇ ನಿರ್ಮಾಣ ಮಾಡಿದ್ದು. ಮತ್ತು ಶ್ರೀಕಂಠೇಶ್ವರ ಸ್ವಾಮಿ ಸಂಪೂರ್ಣವಾಗಿ ಅದು ಸಂಘಟಿತ ರೀತಿಯಲ್ಲಿ ಅಲ್ಲಿ ಇವತ್ತು ಆರಾಧನೆ ಮಾಡ್ತಾರೆ, ಅಂದರೆ ಶೈವ ಒಂದು ಪರಂಪರೆಯಲ್ಲಿ. ಅದು ಅವರೇ ಕೂಡ ಎಲ್ಲ ಭಾಳ ದೊಡ್ಡ ಕೊಡುಗೆ ಕೊಟ್ಟಿದ್ರು ಅಲ್ಲಿಗೆ, ಅದಕ್ಕೆ ಮಾಡೋದು. ಮತ್ತು ರಾಜಗೋಪುರ ಅವರೇ ಮಾಡಿಸಿದ್ದು. ಅವರ ಧರ್ಮಪತ್ನಿಯ ಒಂದು ರಕ್ಷಣೆಗಾಗಿ, ಅವರ ಒಂದು ಒಳ್ಳೇದಾಗಲಿ ಅಂತ ರಾಜಗೋಪುರವನ್ನು ನಿರ್ಮಾಣ ಮಾಡ್ತಾರೆ. ನಂತರ ವಾಣಿ ವಿಲಾಸ್ ಅವ್ರ ಬಗ್ಗೆ ಆಗಲೇ ಮಾತಾಡಿದೆ. ಅವರು ಇವತ್ತವರೆಗೂ ಅವರ ಕೊಡುಗೆ ಎಲ್ಲರೂ ನೆನ್ಪು ಮಾಡ್ಕೋತಾರೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇರ್ಬೋದು, ನಮ್ಮ ಇಲ್ಲಿ ವಾಣಿ ವಿಲಾಸ್ ಸಾಗರ ಇದೆ ಹಿರಿಯೂರಲ್ಲಿ, ಅನೇಕ ಕೊಡುಗೆಗಳಿದ್ದಾವೆ. ಮಹಿಳೆಯರ ಸಬಲೀಕರಣ ಎಲ್ಲಕ್ಕಿಂತ ಪ್ರಥಮ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಅದೇ ರೀತಿಯ ಮಾರ್ಗದಲ್ಲಿ ಬಂದಿದ್ದಾರೆ ನಮ್ಮ ಮಹಾರಾಣಿ ತ್ರಿಪುರ ಸುಂದರಿ ಅಮ್ಮಣ್ಣಿಯವರು. ಯಾವ ಸಮಯದಲ್ಲಿ ಇವತ್ತು ಎಲ್ಲ ನಮ್ಮ ಸಂವಿಧಾನದಲ್ಲಿರುವಂಥದ್ದು ಹಕ್ಕುಗಳೆಲ್ಲನೂ ಕೂಡ ರದ್ದು ಮಾಡಿದ ಸಮಯದಲ್ಲಿ ಅವರೆಲ್ಲ ನಮ್ಮ ಪಾರಂಪರೆ ಮುಂದುವರಿಬೇಕು ಅಂತ ನಿರ್ಣಯ ತಗೊಂಡು, ನಮ್ಮ ತಂದೆಯವ್ರಿಗೆ ಎಲ್ಲ ಪೂಜಾ ಪದ್ಧತಿಗಳು ಎಲ್ಲನೂ ಕೂಡ ಮುಂದುವರಿಲಿ ಅಂತ ನಿರ್ಣಯ ತಗೊಂಡು ಅವ್ರು ಮುಂದುವರಿತೀವಿ. ಇವತ್ತು ದಸರಾ ಇದು ಹೋಗ್ತಾ ಇದ್ರೆ ಅವ್ರಿಗೂ ಕೂಡ ಒಂದು ಕೊಡುಗೆ ಇದೆ. ನಂತರ ನಮ್ಮ ತಾಯಿನೂ ಕೂಡ ಇವತ್ತು 2015ರಲ್ಲಿ ಆ ಒಂದು ನಿರ್ಣಯ ತಗೊಂಡು, ನಿಜಕ್ಕೂ ಒಂದು ವ್ಯಕ್ತಿ ಅವ್ರಿಗೆ ಹೌದು ಮನೆಯಲ್ಲಿ ಸಂಬಂಧ ಇದ್ರೂ ಸಹ ವೈಯಕ್ತಿಕವಾಗಿ ಪರಿಚಯ ಇಲ್ಲದೆ ಇರುವಂಥದ್ದು, ಅಂದರೆ ಅಷ್ಟರ ಮಟ್ಟಕ್ಕೆ ಅವನಲ್ಲಿ ವಿಶ್ವಾಸ ಕೊಟ್ಟು ಇದು ಒಂದು ಮುಂದುವರಿಬೋದು ಅಂತ ಒಂದು ನಿರ್ಣಯ ತಗೊಂಡಿರೋದು ಐತಿಹಾಸಿಕ ನಮ್ಮ ವಂಶದಲ್ಲಿ. ಸೊ ಅದನ್ನು ಕೂಡ ಮಾಡಿದ್ದಾರೆ. ಅದು ಆಧುನಿಕ ಕಾಲದಲ್ಲಿ ಈ ಒಂದು ರಾಜಪ್ರಭುತ್ವ ಇಲ್ಲದೆ ಇರೋ ಸಮಯದಲ್ಲಿ ಸಂಪೂರ್ಣವಾಗಿ ಎಲ್ಲರೂ ಪ್ರಜಾಪ್ರಭುತ್ವವನ್ನು ವ್ಯವಸ್ಥೆಯಲ್ಲಿ ಮುಂದುವರಿತಾ ಇರೋ ಸಮಯದಲ್ಲಿ ಇನ್ನೂ ಈ ಪಾರಂಪರೆ, ಈ ಅರಮನೆಯ ಒಂದು ಪದ್ಧತಿಗಳು, ಸಂಸ್ಕೃತಿ ಮುಂದುವರಿಬೇಕು ಅಂತ ನಿರ್ಣಯ ತಗೊಂಡಿರೋದು ಕೂಡ ನನ್ನ ದೃಷ್ಟಿಕೋನದಲ್ಲಿ ಐತಿಹಾಸಿಕ. ಸರ್, ಮೈಸೂರು ಸಂಸ್ಥಾನದ ಬಗ್ಗೆ ಮಾತಾಡ್ತಾ ಅಲ್ಮೇಲಮ್ಮನ ಶಾಪದ ಬಗ್ಗೆ ಎಲ್ಲರೂ ಹೇಳ್ತಾರೆ. ಅಲ್ಮೇಲಮ್ಮನ ಶಾಪ ನಿಜ ಅಂತ ಕೆಲವ್ರು ಹೇಳ್ತಾರೆ, ಇಲ್ಲ ಅದೊಂದು ರೂರಲ್ ಕತೆ ಅಂತ ಹೇಳ್ತಾರೆ. ತಾವಿದ್ರ ಬಗ್ಗೆ ಏನು ಹೇಳ್ತೀರಿ ಅಂತ? ನಮ್ದೇನು ಅದು ಜಾಸ್ತಿ ಏನು ನಾವೇನು ತಲೆ ಕೆಡ್ಸ್ಕೊಳ್ಳಲ್ಲ ಅದ್ರ ಬಗ್ಗೆ. ನಾವು ನಮ್ಮ ಪ್ರಾರ್ಥನೆ ಮತ್ತು ನಮ್ಮ ಏನು ದಿನನಿತ್ಯ ನಾವು ಪೂಜೆ ಮಾಡೋದು ಎಲ್ಲನೂ ಕೂಡ ಎಲ್ಲರಿಗೂ ಒಳ್ಳೇದಾಗಲಿ ಅಂತ, ನಮ್ಮ ವಂಶದವ್ರಿಗೂ ಒಳ್ಳೇದಾಗಲಿ ಅಂತ ಎಲ್ಲ ದೇವ್ರ ಕೈಯಲ್ಲೇ ಇರೋದು. ಈ ನಿರ್ದಿಷ್ಟವಾಗಿ ಒಂದು ಪ್ರಶ್ನೆ ನಿಮ್ಮದು ಭಾಳಷ್ಟು ಜನ ಕೇಳಿದ್ದಾರೆ. ಸಹಜವಾಗಿ ಒಂದು ಕುತೂಹಲ ಇದ್ದೇ ಇರುತ್ತೆ. ಒಂದು ರೀತಿ ಒಂದು ರ್ಯಾಷನಲ್ ಒಂದು ಅಪ್ರೋಚಲ್ಲಿ ನೋಡೋಕೆ ಹೋದರೆ ಆ ಸಮಯದಲ್ಲಿ ಇದು ಏನು ಹೆಚ್ಚು ಪ್ರಚಾರ ಆಗಿರೋ ಸಮಯದಲ್ಲಿ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಇತ್ತು. ಅಂದರೆ ದತ್ತುಪುತ್ರ ಮೂಲಕ ವಂಶ ಮುಂದುವರಿಯೋಕ್ಕಾಗಲ್ಲ ಅಂತ ಬ್ರಿಟಿಷರಿಂದ ಒಂದು ನಿಯಮ ಇತ್ತು, ಪಾಲಿಸಿ ಇತ್ತು, ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಅಂತ. ಸೊ ಅದನ್ನು ಯಾವ ರೀತಿ ಎದುರಿಸ್ಬೇಕು ಅಂತ ರಾಜಮನೆತನಗಳು ಇಂಥ ಒಂದು ಶಾಪ ಅಥವಾ ಇನ್ನೊಂದು ಬೇರೆದೇನೋ ಮಾಡ್ತಾಯಿದ್ರು. ಸೊ ಮೈಸೂರಲ್ಲೂ ಸಹಜವಾಗಿ ಇದು ಬಂದಿತ್ತು ಅಂತ ನನ್ನ ಅಭಿಪ್ರಾಯ. ಆದರೆ ಸಹಜವಾಗಿ ಒಂದು ಇರ್ಯಾಷನಲ್ ಸೈಡು ಇದೆ ಅಂದರೆ ಅದು ಬೇರೆ ಬೇರೆ ಕಡೆಯಲ್ಲಿ ತೋರಿಸ್ಕೊಂಡಿದೆ ಅದನ್ನು ಕೂಡ. ಆದರೆ ನೋಡಿ ಅದ್ರ ಬಗ್ಗೆ ನಾವೇನು ತಲೆ ಕೆಡ್ಸ್ಕೊಳ್ಳೋದು, ನಾವು ನಮ್ಮ ಜೀವನವನ್ನು ಮುಂದುವರಿತೀವಿ. ಭಗವಂತ ತಾಯಿ ಚಾಮುಂಡೇಶ್ವರಿ ಏನೇ ನಿರ್ಣಯ ತಗೊಂಡ್ರು ಅದರ ಮೇರೆಗೆ ನಾವು ಮುಂದುವರಿದ್ವಿ. ಸರಿಗೆ ಚಾಮುಂಡೇಶ್ವರಿ ಬಗ್ಗೆ ಮಾತಾಡ್ತಾ, ಚಾಮುಂಡೇಶ್ವರಿ ದೇವಿಗೂ ಒಡೆಯರ್ ಮನೆತನಕ್ಕೂ ಇರುವಂಥ ನಂಟು, ಹಾಗೆಯೇ ಚಾಮುಂಡೇಶ್ವರಿ ದೇವಿ ಒಡೆಯರ್ ಸಂಸ್ಥಾನಕ್ಕೆ ಕುಲದೇವಿ ಆಗಿದೆ ಹೇಗೆ ಅಂತ? ಸಹಜವಾಗಿ ಎಲ್ಲ ರಾಜಮನೆತನಕ್ಕೂ ಶಕ್ತಿ ಅಥವಾ ಶಕ್ತಿಯ ಒಂದು ಸ್ವರೂಪ ಕುಲದೇವಿನೇ. ಉತ್ತರ ಭಾರತದಲ್ಲಿ ನೀವು ನೋಡ್ಬೋದು ಅನೇಕ ಕಡೆನೂ ಕೂಡ ಅವರ ಕುಲದೇವಿ ಇರುತ್ತೆ. ಇಲ್ಲಿ ಮೈಸೂರಲ್ಲಿ ನಾವೇ ಇಲ್ಲೇ ಆಳ್ತಾ ಇರೋವಂಥದ್ದು ಒಂದು ಸನ್ನಿವೇಶದಲ್ಲಿ ಇಲ್ಲಿ ತಾಯಿಯ ಒಂದು ಪೀಠ ಇಲ್ಲೇ ಇದೆ. ಸಹಜವಾಗಿ ಆ ಸಂಬಂಧ ಅಲ್ಲೇ ಸೃಷ್ಟಿಯಾಗಿದೆ ಅಂತ ನನ್ನ ಭಾವನೆ. ನಾವು ಪ್ರಾರಂಭದಲ್ಲಿ ಅಲ್ಲಿ ಅದು ಒಂದು ಶಕ್ತಿಪೀಠ ಆಗಿ ಅದು ಗುರುತಿಸಲಾಗಿತ್ತು. ಭಾಳ ಉಲ್ಲೇಖ ಇದೆ ಬೇರೆ ಬೇರೆ ಚೋಳರು, ಯಾಕಂದರೆ ಪಕ್ಕದಲ್ಲೇ ಮಹಾಬಲೇಶ್ವರ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲೂ ಕೂಡ ಭಾಳಷ್ಟು ಕೊಡುಗೆಗಳಿದ್ದಾವೆ. ಗಂಗರ ಕಾಲದಲ್ಲಿರ್ಬೋದು, ಚೋಳರ ಕಾಲದಲ್ಲಿರ್ಬೋದು, ಭಾಳ ರಾಜಮನೆತನಗಳು ಹೊಯ್ಸಾಳರು ಕೂಡ ಒಂದು ದಾನ ಮಾಡಿರ್ತಕ್ಕಂಥದ್ದು ಇದೆ. ಆದರೆ ಬೆಟ್ಟದ ಅಮ್ಮನವರ ಒಂದು ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡಿ ಅಮ್ಮನವರ ಒಂದು ಗುಡಿ ಏನಿತ್ತು ಅದು ಅಷ್ಟೇ ಒಂದು ಸಣ್ಣ ದೇವಸ್ಥಾನ ಇತ್ತು ಮುಮ್ಮಡಿಯವ್ರ ಕಾಲದಲ್ಲಿ. ಅಂದರೆ ಅವ್ರ ಕಾಲವರೆಗೂ ನಾವು ಎಲ್ಲರೂ ಮುಂದೆ ಆ ಬಾಗಿಲ ಹತ್ರ ಹೋಗ್ಬಿಟ್ಟು ದರ್ಶನ ಮಾಡುವಂಥದ್ದು ಅವಕಾಶ ಇತ್ತು.
ಅಲ್ಲಿವರೆಗೂ. ಆದರೆ ಮುಮ್ಮಡಿಯವ್ರ ಕಾಲದಲ್ಲಿ ಸಂಘಟಿತ ರೀತಿಯಲ್ಲಿ ಆಗಮ ಪ್ರಕಾರ ಅವರು ದೇವಸ್ಥಾನವನ್ನು ನಿರ್ಮಾಣ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರು. ದೊಡ್ಡ ಮಟ್ಟದಲ್ಲಿ ಮಾಡಿದ್ರು, ರಾಜಗೋಪುರ ಎಲ್ಲ ನಿರ್ಮಾಣ ಮಾಡಿ ನಂತರ ಮುಂದುವರಿತಾ ಬಂದರು. ಅರ್ಚಕರು ಎಲ್ಲರೂ ಆವತ್ತು ಹಿಂದೆ ಅದು ಒಂದು ಬೇರೆ ಪಾರಂಪರೆಯಲ್ಲಿ ಮುಂದುವರಿತಾ ಬಂದೈತಿ. ಎಲ್ಲರೂ ಕೂಡ ಅಲ್ಲಿ ಹೋಗ್ಬಿಟ್ಟು ಆರಾಧಿಸ್ಬೋದು. ಈಗ ನಮ್ಮ ಪಕ್ಕ ಅರಮನೆ ಬಳಿ ಇರುವಂಥದ್ದು ಏನೋ ಮಾರಮ್ಮನ ದೇವಸ್ಥಾನ ಇದೆ, ನಮ್ಮೆಲ್ಲರಿಗೂ ಅವಕಾಶ, ನಾವೇ ಹೋಗ್ಬಿಟ್ಟು ಅಲ್ಲಿ ಅಭಿಷೇಕ ಮಾಡ್ಬೋದು, ನಾವೇ ಹೋಗ್ಬಿಟ್ಟು ಪೂಜೆ ಮಾಡ್ಬೋದು, ಅದೇ ಇತ್ಯಾದಿ ಎಲ್ಲ ಆ ಥರನೇ ಬಹುಶಃ ಇತ್ತು ಅಂತ ನಮ್ಮ ಕೆಲವು ದಾಖಲೆಗಳು ಇದ್ದಾವೆ. ಆದರೆ ಮುಮ್ಮಡಿಯವ್ರ ಕಾಲದಲ್ಲಿ ಸಂಘಟಿತ ರೀತಿಯಲ್ಲಿ ಅದು ಹೆಚ್ಚು ಪ್ರೋತ್ಸಾಹವನ್ನು ಕೊಟ್ಟು ಅವ್ರಿಗೆ ಇದು ಕಂಚಿಯಿಂದ ಇವತ್ತಿನ ಅರ್ಚಕರು ಇದ್ದಾರಲ್ಲ ಅವರೆಲ್ಲರೂ ಕಂಚಿಯಿಂದ ಅವ್ರ ವಂಶದವ್ರು ಕರೆದು ಅವರು ಇನ್ನು ಶ್ರೀಕಂಠೇಶ್ವರಲ್ಲೂ ಕೂಡ ಅವರೇ ಇರೋದು, ಬಹುಶಃ ಈ ಭಾಗದಲ್ಲಿ ಅವರೆಲ್ಲರನ್ನೂ ಕಂಚಿಯಿಂದ ಕರೆಸಿ ಸಂಘಟಿತ ರೀತಿಯಲ್ಲಿ ಇವತ್ತು ಧಾರ್ಮಿಕ ಆಚರಣೆಗಳು ನಡಿಬೇಕಾಗಿದೆ ಅಂತ ಅವರು ಶುರು ಮಾಡಿದರು, ಪ್ರಾರಂಭ ಮಾಡಿದರು. ಮತ್ತು ಅದು ನಮ್ಮ ಶಕ್ತ ಸಂಪ್ರದಾಯಕ್ಕೆ ಸೇರುವಂಥದ್ದು ಏನು ಪದ್ಧತಿಗಳಿದೆ ಅದನ್ನ ಪ್ರಾರಂಭ ಮಾಡಿದ್ರು. ದೊಡ್ಡ ಮಟ್ಟದಲ್ಲಿ ಬೆಳೆಯೋಕ್ಕೆ ಶುರು ಆಯಿತು. ಪ್ರಸ್ತುತ ಅದು ಇವತ್ತು ಭಾಳ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಶಕ್ತಿಪೀಠ. ಆದರೆ ಆವತ್ತು ಕೂಡ ಅದು ಶಕ್ತಿಪೀಠ. ಆದರೆ ಆವತ್ತು ಅಂದಿನ ಕಾಲದಲ್ಲಿ ಸಹಜವಾಗಿ ಆವಾಗ ಇಷ್ಟು ತಂತ್ರಜ್ಞಾನ ಇರಲಿಲ್ಲ, ಇಷ್ಟು ಅನುಕೂಲ ಇರಲಿಲ್ಲ ಪ್ರಯಾಣ ಮಾಡೋದು ಎಲ್ಲ. ಆದರೂ ಸಹ ಅದು ಯಾವತ್ತೂ ಸಹ ನಮಗೆ ಒಂದು ಸಂಬಂಧ ಇದ್ದೇ ಇರುತ್ತೆ. ಮತ್ತು ಕುಲದೇವಿ ಇರೋದೇ ಮತ್ತೀಗಂದರೆ ನಮಗೆ ಸಾಮಾನ್ಯವಾಗಿ ರಾಜು ಎಲ್ಲ ಅದು ಆಧ್ಯಾತ್ಮಿಕ ಚಿಂತನೆಯಲ್ಲಿ ಹೆಚ್ಚಿಲ್ಲ. ಜನರ ಹಿತಕ್ಕಾಗಿ ಕೆಲಸ ಮಾಡಬೇಕಾಗಿದೆ, ಅಧಿಕಾರ ಇರೋದು ಕೈಯಲ್ಲಿ. ಸೊ ಅದಕ್ಕಾಗಿ ಸಹಜವಾಗಿ ಅಧಿಕಾರ ಕೈಯಲ್ಲಿರುವಾಗ ಇತಿಹಾಸದಲ್ಲೇ ನೋಡ್ತೀವಿ, ತಪ್ಪಿಸೋದು ಇರುವಂಥ ಯಾವ ದಿಕ್ಕಲ್ಲಿ ಹೋಗಬೇಕು ಅದನ್ನ ಬಿಟ್ಟು ಬೇರೆ ಕಡೆ ಹೋಗೋದು ನಾವು ಬೇರೆ ಬೇರೆ ಕಡೆ ನೋಡಿದ್ವಿ. ಸೊ ಆ ಕುಲದೇವಿ ಇರೋದು ಒಂದೇ ಕಾರಣ, ನಾವು ಸರಿಯಾದ ದಿಕ್ಕಲ್ಲಿ ಹೋಗಬೇಕು, ಆ ದುಷ್ಟ ಏನೋ ಪ್ರಭಾವಗಳಿದ್ದಾವೆ ಅದನ್ನ ದೂರ ಇಡಬೇಕು, ಅಥವಾ ಅದ್ರ ಮೇಲೆ ಸಂಪೂರ್ಣವಾಗಿ ನಮ್ಮ ತೆಗಿಬೇಕಾಗಿದೆ, ಅದ್ರ ಮೇಲೆ ವಿಜೇತರಾಗಬೇಕಾಗಿದೆ ಅಂತ ಆ ಒಂದು ಭಾವನೆ ಬರಬೇಕಾಗಿದೆ. ಅದೇ ಒಂದು ಶಕ್ತಿಯ ಒಂದು ಅಥವಾ ಕುಲದೇವಿಯ ಒಂದು ಗುಣ. ಜೊತೆಗೆ ಯುದ್ಧದಲ್ಲಿ ನಮ್ಮಲ್ಲಿ ಸುತ್ತಮುತ್ತ ಇರುವಂಥದ್ದು ಏನು ದುಷ್ಟ ಶಕ್ತಿಗಳಿದ್ದಾವೆ ಅದನ್ನು ಕೂಡ ನಾವು ಎದುರಿಸುವ ಶಕ್ತಿ ಕೊಡಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ. ಸರ್, ಮೈಸೂರು ಅರಮನೆ ಬಗ್ಗೆ ಆಗಲೇ ಮಾತಾಡ್ತೀವಿ. ಮೈಸೂರು ಅರಮನೆ ಹಿಂದೊಮ್ಮೆ ಸುಟ್ಟಿತ್ತು ಅಂತ ಹೇಳ್ತಾರೆ. ಮತ್ತು ಇವಾಗ ಇರುವಂಥ ಆ ಬಲ್ಬ್ಗಳನ್ನೆಲ್ಲ ಹಾಕುವಾಗ ಅದು ನೋಡೋಕೆ ಸಾಕಷ್ಟು ಜನ ಬರ್ತಾರೆ. ಅರಮನೆಯ ಇತಿಹಾಸದ ಬಗ್ಗೆ ಹೇಳೋದಾದ್ರೆ ನಾನು ಹೇಳಿದೆ, ಹಿಂದೆ ಇದ್ದಿದ್ದು ಅರಮನೆ ಟಿಪ್ಪು ಹೈದರ್ ಹಿಂದೆ. ನಮಗೆ ಏನೂ ದಾಖಲೆಗಳು ಇಲ್ಲ, ಏನಿತ್ತು ಇಲ್ಲಿ ಮೈಸೂರಿನಲ್ಲಿ ಇಲ್ಲೋ. ಯಾಕಂದರೆ ನಮ್ಮ ರಾಜಧಾನಿನೂ ಕೂಡ ಶ್ರೀರಂಗಪಟ್ಟಣ. ಸೊ ನಮ್ಮ ಅರಮನೆ ಎಲ್ಲನೂ ಕೂಡ ಇವರು ಆಗಲೇ ನಮ್ಮ ಕೈಯಿಂದ ಕಿತ್ತಿದ್ರು ಹೈದರು ಟಿಪ್ಪು. ಅವರು ಅಲ್ಲಿಂದಾನೇ ಆಳ್ತಾಯಿದ್ರು. ಹೈದರು ನಮಗೆ ಬಿಟ್ಟಿದ್ರು, ಯಾಕಂದರೆ ಒಂದು ಭಯ ಇತ್ತು, ಇದು ಧಾರ್ಮಿಕ ಒಂದು ರಾಜ್ಯ, ಇದು ಎಲ್ಲನೂ ಮುಂದುವರಿಬೇಕಾಗಿದೆ. ಮತ್ತು ಆ ಒಂದು ದೇವರಲ್ಲಿ ಆ ಭಾರತೀಯ ಸಂಸ್ಕೃತಿಯಲ್ಲಿ ಒಂದು ಭಯ ಇತ್ತು ಅವ್ರಿಗೆ. ಸೊ ಅವ್ರು ಏನೂ ಮಾಡಲಿಲ್ಲ. ಆದರೆ ಟಿಪ್ಪು ಬಂದ ನಂತರ ಸ್ಲೋ ಆಗಿ ಅದೆಲ್ಲನೂ ಕೂಡ ಒಂದು ಕಡೆಗೆ ಇಟ್ಬಿಟ್ರು. ಅವ್ರು ಏನೋ ಅದ್ರ ಬಗ್ಗೆ ಏನೋ ಜಾಸ್ತಿ ಒಂದು ಕಾಳಜಿ ವಹಿಸಲಿಲ್ಲ. ನಮ್ಮನ್ನು ಕೂಡ ಶ್ರೀರಂಗಪಟ್ಟಣದಿಂದ ಆಚೆಗೆ ಕಳಿಸಿ ನಾವು ಕೂಡ ಇಲ್ಲಿ ನಜರ್ಬಾದಲ್ಲಿ ಸಣ್ಣದಾಗಿ ಇದ್ದೀನಿ, ನಾನು ಆಗಲೇ ಹೇಳಿದ್ದೀನಿ ಅದು. ಸೊ ಅದಾದ ನಂತರ ಟಿಪ್ಪು ಒಂದು ನಿರ್ಣಯ ತೊಗೊಂಡಿದ್ದು, ನಮ್ಮ ಒಡೆಯರ್ ಕಾಲದ ಎಲ್ಲ ಇತಿಹಾಸ ಸಂಪೂರ್ಣವಾಗಿ ನಾವು ನಾಶ ಮಾಡಬೇಕು ಅಂತ. ಎಲ್ಲ ಕೆಡವಿದ್ದು, ಅರಮನೆಗಳಿರ್ಬೋದು, ನಮ್ಮಲ್ಲಿರುವಂಥದ್ದು ಏನೇನು ಕಟ್ಟಡಗಳಿತ್ತು, ನಮ್ಮ ಒಂದು ಆಸ್ತಿ ಎಲ್ಲನೂ ಕೂಡ ಕೆಡವಿದ್ದು ಅಂತ ಅವರ ಇತಿಹಾಸದಲ್ಲೇ ಇದೆ ಟಿಪ್ಪು ರೆಕಾರ್ಡ್ಸ್ ಎಲ್ಲ. ಸೊ ಅದು ಆಗಿದ ನಂತರ ಇಲ್ಲಿ ಬರೀ ಗ್ರೌಂಡ್ ಇತ್ತು. ಆ ಕೋಟೆ ಏನು ಕಲ್ಲಿತ್ತು, ಕೋಟೆದು ಕಲ್ಲನ್ನು ಕೂಡ ಅದನ್ನ ನಜರ್ಬಾದ್ಗೆ ಸ್ಥಳಾಂತರ ಮಾಡ್ತಾಯಿದ್ರು. ಸೊ ಅದನ್ನು ಕೂಡ ಪುನಃ ಅಲ್ಲಿಂದ ತಂದು, ಅಂದರೆ ಈ ಕಲ್ಲು ಏನು ಕೋಟೆ ಅರಮನೆ ಸುತ್ತ ಇದೆ, ಇಲ್ಲಿಂದ ನಜರ್ಬಾದ್ಗೆ ಹೋಗಿ ಪುನಃ ಬಂದಿದ್ದವು. ಸೊ ಇಲ್ಲೇ ಆ ಕೋಟೆ ಪುನಃ ನಿರ್ಮಾಣ ಮಾಡಿ ಸಣ್ಣದಾಗಿ ಅಲ್ಲಿ ಒಂದು ಬಂಗ್ಲೋಯಿಂದ ಪ್ರಾರಂಭ ಮಾಡಿ ಅರಮನೆಯನ್ನು ಕಟ್ಟಿದ್ರು. ಆದರೆ ಮುಮ್ಮಡಿಯವ್ರ ಕಾಲದಲ್ಲಿ ನಮ್ಗೆ ಹೆಚ್ಚು ಹಣ ಮತ್ತು ಅಥವಾ ರಾಜ್ಯನೇ ಅಷ್ಟು ಒಂದು ಒಳ್ಳೆ ಪರಿಸ್ಥಿತಿಯಲ್ಲಿಲ್ಲ. ಸೊ ಅದು ಏನಿತ್ತು ಅಷ್ಟೊಂದು ಸ್ವಲ್ಪ ನಿರ್ಮಾಣ ಮಾಡಿಕೊಂಡು ಬೇರೆ ಬೇರೆ ತೊಟ್ಟಿಗಳು ನಿರ್ಮಾಣ ಮಾಡಿಕೊಂಡು ನಾವು ಬಂದ್ವಿ. ಆದರೆ ಅದು ಪೂರ್ತಿ ಒಂದು ಮರದ ಅರಮನೆ. ಒಂದು ಮದುವೆ ಸಮಯದಲ್ಲಿ ಅದು ಒಂದು ಭಾಗ ಸುಟ್ಟೋಯ್ತು. ಸೊ ಆವಾಗ ಒಂದು ಅವಕಾಶ, ಒಂದು ಸಂಘಟಿತ ರೀತಿಯಲ್ಲಿ ನಾವು ಪುನಃ ನಿರ್ಮಾಣ ಮಾಡೋಣ, ಅಲ್ಲಿರುವಂಥ ಎಲ್ಲ ವಾಸ ಆಗಿರ್ತಕ್ಕಂಥ ಎಲ್ಲ ಪ್ರಜೆಗಳನ್ನ ಆಚೆಗೆ, ಮೈಸೂರು ಆಚೆಗೆ ಸೈಟ್ಗಳು ಕೊಟ್ಟು, ಹಿಂಗೆ ಅಗ್ರಹಾರ ಇರ್ಬೋದು, ಇಟ್ಟಿಗೆಗೂಡು ಇರ್ಬೋದು, ಲಕ್ಷ್ಮೀಪುರಮ್ಮು, ಸರಸ್ವತಿಪುರಮ್ಮು ಎಲ್ಲನೂ ಕೂಡ ಅಲ್ಲಿ ಸೈಟ್ಗಳು ಮಾಡಿಕೊಟ್ಟು ಎಲ್ಲರಿಗೂ ಮನೆಗಳು ಮಾಡಿಕೊಟ್ಟು, ಆ್ಯಕ್ಚುಲಿ ಅರಮನೆ ಒಂದು ಅಲ್ಲಿ ಅಷ್ಟೊಂದು ಮರ ಇತ್ತಲ್ಲ ತೆಗ್ದಿದ್ದು ಆಚೆಗೆ ಪುನರ್ನಿರ್ಮಾಣ ಮಾಡುವಾಗ,
ಸೊ ಎಷ್ಟೋ ಮನೆಗಳು ಅಗ್ರಹಾರದಲ್ಲಿ ನೋಡ್ಬೋದು ನೀವು, ಸುತ್ತಮುತ್ತ ಇವನ್ ಅಶೋಕಪುರಮಲ್ಲೂ ನೋಡ್ಬೋದು ನೀವು, ಆ ಮನೆಗಳು ಆ ಮರದಲ್ಲೇ ಪುನರ್ನಿರ್ಮಾಣ ಮಾಡಿದೆ. ಸೊ ಆ ಮರ ಇಲ್ಲಿಂದ ಆ ಮರ ತಗೊಂಡು ಅಲ್ಲಿ ಆ ಮನೆಯನ್ನು ನಿರ್ಮಾಣ ಮಾಡಿ. ಸೊ ಇಲ್ಲಿ ಒಳಗೋದ್ರೆ ಮನೆಯಲ್ಲಿ ಆ ಮರ ಇನ್ನೂ ಹಂಗೆ ಅದೇ ಅರಮನೆ, ಮೂಲ ಅರಮನೆಯ ಒಂದು ಮರ. ನಂತರ ಅರಮನೆ ಪುನರ್ನಿರ್ಮಾಣ ಮಾಡಿದ್ರು. ಆದರೆ ವಾಣಿವಿಲಾಸ್ ಅವ್ರಿಗೆ ಅವ್ರ ಟೈಮಲ್ಲಿ ಒಂದು ಬ್ರಿಟಿಷ್ ಆರ್ಕಿಟೆಕ್ಟನ್ನು ಅದಕ್ಕೆ ಆ ನಾಯಕತ್ವ ಕೊಟ್ಟರು. ಅವರು ಮಾಡಿದ್ರು, ಒಂದು ರೀತಿ ಚೆನ್ನಾಗಿತ್ತು. ಬಟ್ ಅವ್ರಿಗೂ ಕೂಡ ಅಸಮಾಧಾನ, ಅಂದರೆ ನಮ್ಮ ವಿಧಿಗೆ ನಮಗೆ ಬೇಕಾಗಿರುವಂಥದ್ದು ಏನು ವ್ಯವಸ್ಥೆ ಇಲ್ಲ ಅಂತ ಹೇಳಿ ಪುನಃ ನಮ್ಮದೇ ಆದಂಥ PWD ಸ್ಥಳೀಯ ಒಂದು ಶಿಲ್ಪಿಗಳಿಗೆ, ಸ್ಥಳೀಯ ಒಂದು ವಾಸ್ತುಶಿಲ್ಪಿಗಳಿಗೆ ಕೊಟ್ಟು ಅವರು ಪೂರ್ತಿ ಇವತ್ತು ನೀವು ನೋಡೋವಂಥದ್ದು ಅರಮನೆ ಅವ್ರ ಕೈಯಲ್ಲಿ ಆಗಿ, ಅರಮನೆಯ ಒಂದು ದೊಡ್ಡ ದೊಡ್ಡ ಸಜ್ಜೆ ಹಾಲ್ ಇರ್ಬೋದು, ಅಂಬಾವಿಲಾಸ್ ಇರ್ಬೋದು, ಎಲ್ಲನೂ ಕೂಡ ಅವಾಗ ನಿರ್ಮಾಣ ಮಾಡಿ. ಒಳಗಡೆ ಸಾಕಷ್ಟು ಪ್ರಾಚೀನ ವಾಸ್ತುಶಿಲ್ಪ ಅವಾಗಿನ ಕಾಲದ ವಸ್ತುಗಳಿದೆ ಅಂತ ಹೇಳ್ತಾರೆ. ತಮಗೆ ಇಷ್ಟವಾಗಿರುವಂಥದ್ದು ಯಾವುದು ಅದರಲ್ಲಿ? ಅಲ್ಲ, ಆ ಥರ ಪ್ರಾಚೀನ ಅಂತ ಈಗ ಸಹಜವಾಗಿ ಇಷ್ಟು ವರ್ಷ ಆಳ್ತಾ ಇರೋವಂಥದ್ದು ಸಂದರ್ಭದಲ್ಲಿ ಏನೇನೋ ನಾವು ಸಂಗ್ರಹಿಸಲಿದ್ದೀವಿ. ಬಟ್ ನಮಗೆ ಆ ಥರ ಇಷ್ಟ ಆಗಿರ್ತಕ್ಕಂಥದ್ದು ಏನು ಸಾಮಾನ್ಯ, ಯಾಕಂದರೆ ನಮ್ಮ ದೃಷ್ಟಿಕೋನದಲ್ಲಿ ಅದೆಲ್ಲನೂ ಕೂಡ ನಾವು ಒಂದು ಉದ್ದೇಶಕ್ಕಾಗಿ ಅದಿದೆ ಅಲ್ಲಿ ಅರಮನೆಯಲ್ಲಿ. ಏನೋ ಒಂದು ವಿಧಿಗೆ ಅಥವಾ ಏನೋ ಒಂದು ಸಂದರ್ಭದಲ್ಲಿ ಅದು ಬಳಸೋದಕ್ಕೆ ಇದೆ ಅಲ್ಲಿ. ಅದಕ್ಕಿಂತ ಹೆಚ್ಚಾಗಿ ಅರಮನೆಯ ಒಂದು ವಾತಾವರಣ ಅದರ ಸಂರಕ್ಷಣೆಗಾಗಿ ಅದನ್ನು ಮಾಡೋದು ಹೆಚ್ಚು ಜವಾಬ್ದಾರಿ ಇದೆ ಅಂತ, ಅದಕ್ಕಾಗಿ ನಾನು ಹೆಚ್ಚು ಒಂದು ಪ್ರೋತ್ಸಾಹ ಕೊಡಬೇಕಂತ ನಮ್ಮ ಆಸೆ. ಈಗ ಸಾಯಂಕಾಲ ಹೊತ್ತು ಇವತ್ತು ಒಂದು ಅರಮನೆನೇ ಒಂದು ರೀತಿ ಜೀವ ವೈವಿಧ್ಯತೆಗೆ ಒಂದು ರಕ್ಷಣೆ ಕೊಡುವಂಥದ್ದು ಕೆಲಸ ಆಗುತ್ತೆ. ರಾತ್ರಿ ಹೊತ್ತು ಅಲ್ಲಿ ಗೂಬೆಗಳಿರ್ಬೋದು, ಬೆಳಗಿನ ಹೊತ್ತಲ್ಲಿ ಎಷ್ಟೋ ಪಕ್ಷಿಗಳು ಅಲ್ಲಿ ಅರಮನೆ ಎಷ್ಟೋ ಗಿಡಗಳಲ್ಲಿ ಬಂದು ಇರ್ತವೆ. ಇದೆಲ್ಲನೂ ಕೂಡ ಒಂದು ಭಾಳ ಅದೇ ಒಂದು ದೊಡ್ಡ ಆಸ್ತಿ ಅಂತ ನಮ್ಮ ಭಾವನೆ. ಸೊ ಈ ಒಂದು ಪ್ರಸ್ತುತ ಅರ್ಬನ್ ಒಂದು ವಾತಾವರಣದಲ್ಲಿ ಒಂದು ಅರ್ಬನ್ ಸ್ಯಾಂಕ್ಚುರಿನೇ ಆಗಿದೆ ನಮ್ಮ ಅರಮನೆ. ಸೊ ಅದು ಕೂಡ ನಾನು ಹೆಚ್ಚಾಗಿ ಅದ್ರದ್ದು ಒಂದು ಕಾಳಜಿ ಇಟ್ಕೋತೀನಿ. ಹೌದು, ಎಲ್ಲ ಸಾಮಾನುಗಳಿದೆ, ಉತ್ಪನ್ನಗಳಿದ್ದಾವೆ, ಅನೇಕ ಒಂದು ಒಳ್ಳೆ ಏನು ಪೇಂಟಿಂಗ್ಸ್ಗಳಿರ್ಬೋದು, ನಮ್ಮ ಹಾಲ್ಗಳಿರ್ಬೋದು, ಎಲ್ಲನೂ ಕೂಡ ಇದೆ. ಅದೆಲ್ಲನೂ ಕೂಡ ಸಂರಕ್ಷಣೆ ಮಾಡೋಣ. ಬಟ್ ಅದು ಎಲ್ಲನೂ ಕೂಡ ಆನಂದಿಸೋದಕ್ಕೆ ಇರೋದು. ಎಲ್ಲ ಟೂರ್ ಮಾಡುವಾಗ ಎಲ್ಲರೂ ನೋಡ್ತಾರೆ. ರವಿವರ್ಮಗಳಿರ್ಬೋದು, ನಮ್ಮ ಶಿಲ್ಪಿ ಸಿದ್ಧಲಿಂಗ ಸ್ವಾಮೀಜಿ ಅವರ ಕಲೆ ಇರ್ಬೋದು, ಎಲ್ಲನೂ ಕೂಡ ಜನರು ಒಂದು ಆನಂದಿಸ್ತಾರೆ. ಆದರೆ ಅದ್ರ ಜೊತೆಗೆ ಇಡೀ ಅರಮನೆ ಒಂದು ವಾತಾವರಣ ಸಂರಕ್ಷಣೆ ಮಾಡಬೇಕಾಗಿರೋದು ಕೂಡ ಮುಖ್ಯ. ದಸರಾ ನಮ್ಮಿಂದ ಏನು ಶುರುವಾಗಿದೆ ಅಂತಲ್ಲ, ಭಾಳ ದೊಡ್ಡ ಇತಿಹಾಸ ಇದೆ. ಈ ವಿಜಯದಶಮಿ ದಿನ ಅರ್ಜುನ ಶಮಿಗೆ ಯಾವ ರೀತಿ ಪೂಜೆ ಮಾಡಿ ನಂತರ ಯುದ್ಧಕ್ಕೆ ಹೋಗ್ತಾನೋ, ಅದೇ ರೀತಿ ನಾವು ಕೂಡ ಶಮಿ ಪೂಜೆ ಮಾಡಿ ನಮ್ಮ ಆಯುಧಗಳು ಅಲ್ಲೇ ಇರ್ತವೆ, ಅಲ್ಲೂ ಅದಕ್ಕೆ ಪೂಜೆ ಮಾಡಿ ನಾವು ಕೂಡ ಎಲ್ಲ ಬರುವಂಥದ್ದೇನು ಸಮಸ್ಯೆಗಳಿರ್ಬೋದು, ಬರುವಂಥದ್ದು ಎಲ್ಲ ಉಪಕ್ರಮಗಳಿರ್ಬೋದು, ಏನೇ ನಾವು ಯತ್ನಿಸ್ತೀವೋ ಅದರಲ್ಲಿ ವಿಜೇತರಾಗಬೇಕು ಅಂತ ನಾವು ಕೂಡ ಪ್ರಾರ್ಥನೆ ಮಾಡೋದು. ಸಿಂಹಾಸನ ಅಂತ ಹೇಳ್ತಿದ್ದ ಹಾಗೇನೆ ಮೈಸೂರು ಸಂಸ್ಥಾನದ ಸಿಂಹಾಸನಕ್ಕೂ ಕೂಡ ಒಂದು ಇತಿಹಾಸ ಇದೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಹೇಳೋದು? ಅವರ ಚಿತ್ರಕಥೆ ಅದು ಒಂದು ಕಾಮಿಕ್ ಇರೋದು. ನಮ್ಮ ವಂಶದವರಲ್ಲಿ ಏಕೈಕ ರಾಜ ಅಂದ್ರೆ ಕಂಠೀರವ ನರಸಿಂಹಗೌಡ. ಸರ್, ಚಾಮುಂಡಿ ಬೆಟ್ಟ ಅಥವಾ ಚಾಮುಂಡೇಶ್ವರಿ ದೇವಸ್ಥಾನ ಮೈಸೂರು ಸಂಸ್ಥಾನದ ಪ್ರಕಾರ ಹೇಳೋದಾದ್ರೆ ಯಾರಿಗೆ ಸೇರಿತ್ತು? ನಿತ್ಯ ವಾಕಿಂಗ್ ಮಾಡುವಾಗ ಎಲ್ಲರೂ ಕೂಡ ಟ್ರಾಫಿಕ್ ಬಗ್ಗೆ ಕಂಪ್ಲೇಂಟ್ ಮಾಡ್ತಾರೆ. ಆದರೆ ಬೆಳಗ್ಗೆನೆ ಎಲ್ಲರೂ ಆನೆಗಳು ಹಿಂದೆನೇ ಇರ್ತಾರೆ, ಯಾರು ಒಂದು ದೂರು ಮಾಡೋದಿಲ್ಲ. ಯಾಕಂದ್ರೆ ಆನೆಗಳು ಇದ್ರೆ ಏನು ಪರವಾಗಿಲ್ಲ ಅಂತಾನೆ ಎಲ್ಲರ ಒಂದು ಭಾವನೆ. ಸೊ ಇದು ಮೈಸೂರಿನಲ್ಲಿ ಈ ಸಮಯದಲ್ಲಿ ಒಂದು ಪದ್ಧತಿನೇ ಆಗಿದೆ, ಒಳ್ಳೇದು. ಈಗ ಗಂಡಸರು ಒಂದ್ ತಕ್ಷಣ ಹೆಂಡತಿ ಕೈಲಿ ಬಯಸ್ಕೊಳ್ಳೋದು ಜನ್ಮಸಿದ್ಧ ಹಕ್ಕು ಅನ್ನೋ ತರ ಆಗ್ಬಿಟ್ಟಿದೆ. ಅದು ಮಹಾರಾಜರಿಗೂ ನಡೆಯುತ್ತಾ? ಸರ್, ನಮ್ಮಂಥ ಸಾಮಾನ್ಯ ಜನತೆಗಳ ಮನೆಯಲ್ಲಿ ಟೂತ್ ಪೇಸ್ಟ್ ಏನಾದ್ರು ಖಾಲಿ ಆಗ್ಬಿಟ್ರೆ ಅದನ್ನ ಫುಲ್ ಚೆನ್ನಾಗಿ ಪ್ರೆಸ್ ಮಾಡಿ ತುದಿ ತಕ್ಕ ತಂಗಿ ಒಂಚೂರು ಹಾಕಿ ಹಲ್ಲುಚ್ತಾರೆ. ಮಹಾರಾಜರು ಈ ಥರ ಎಲ್ಲ ಮಾಡ್ತಾರ? ಆನ್ಲೈನ್ ಶಾಪಿಂಗ್ ಮಾಡೋದುಂಟ ಅಂತ, ಮಕ್ಕಳಿಗೆ ಹೋಮ್ವರ್ಕ್ ಮಾಡಿಸೋದು, ಪಾಲಿಟಿಕ್ಸಾ ಅಥವಾ ರಾಜ ಪದವಿನ ಅಂತ?